ಇದು ಬಾಲ್ ಪೆನ್ ಅಂತ ಒಂದು ಸಿನಿಮಾ, ಅದು 5D ನಲ್ಲಿ ಶೂಟ್ ಮಾಡಿ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿದ ಸಿನಿಮಾ ಅದು. ಸಂಜೆ ಓಡೋಗೋದು ಯಾವ್ದೋ ಒಂದು ಥಿಯೇಟರ್ಗೆ ಓಡೋಗಿ ಯಾವ್ದೋ ಒಂದು ಸಿನಿಮಾ, ಅಂದ್ರೆ ಟೋಟಲಿ ಆಪೋಸಿಟ್ ಸಿನಿಮಾ. ಗಾಳಿಪಟ 2 ಯಾಕೆ ಮಿಸ್ ಆಯ್ತು? ಏನ್ರಿ ನೀವು ವರ್ಕ್ ಮಾಡ್ತಿದಾರಾ, ಪ್ರೊಡಕ್ಷನ್ ಮಾಡ್ತಿದಾರಾ ಈ ಸರಿ ಅಂತ. ನಾನು ಈಗ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ಎಡಿಟ್ ಮಾಡ್ತಿದ್ರೆ ಟೋಟಲಿ ಆಕ್ಷನ್ ಸಿನಿಮಾ, ಟೋಟಲಿ ಒಂದು ಥ್ರಿಲ್ಲರ್ ಸಿನಿಮಾ ಹೋಗಿ ನೋಡೋದು. ಅದ್ರಲ್ಲೂ ಕಲಿಯಕ್ ಇರುತ್ತಲ್ಲ, ಅದ್ರಲ್ಲೂ ಕದಿಯಕ್ಕೂ ಇರುತ್ತೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಂತೂ ವಾವ್ ಅನ್ನೋ ಲೆವೆಲ್ಗೆ ಇತ್ತು. ಸೊ KGF ಒಂದು ಮೈಲ್ ಸ್ಟೋನ್ ಸಿನಿಮಾ. ಅಲ್ಲಿಂದ ಇಂಡಸ್ಟ್ರಿ ನೋಡೋಂತ ದೃಷ್ಟಿಕೋನ ಚೇಂಜ್ ಆಯ್ತು. ಒಂದು ಸಿನಿಮಾ ಬಂತು, ಓ ಅಂತಂದ್ರು, ಕಾಂತಾರ ಓ ಅಂತಂದ್ರು. ಟಾಕ್ಸಿಕ್ ಇದು ವಿಡಿಯೋ ನೀವು ನೋಡಿರ್ತೀರಾ, ಇವತ್ತು ಟೈಟಲ್ ರಿಲೀಸ್ ಆಗಿದೆ, ಏನು ಒಪಿನಿಯನ್ ಬಂತು ನಿಮ್ಗೆ? ವೈಲೆನ್ಸ್ ಅಣ್ಣವ್ರ ಸಿನಿಮಾಗಳು ಪ್ಯಾನ್ ಇಂಡಿಯಾ ಓಡಿದೆ. ಅಂದ್ರೆ ಅಣ್ಣವ್ರ ಸಿನಿಮಾ ರೀಮೇಕ್ ಆಗಿ ಓಡಿದೆ. #, ಜೊಲ್ಲು ವಿತ್ ಒಂದು ನಾಲ್ಗೆದ್ದು ಇಮೇಜ್, ಒಂದು ಜೊಲ್ಲುದು ಇಮೇಜ್. ಅಂದ್ರೆ ಒಂದು ಗಣೇಶ್ ಮತ್ತೆ ಅನಂತ್ನಾಗ್ ಅವ್ರ ಜೊತೆ ಬಿಹೈಂಡ್ ನೀವು ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ರಿ ಗಾಳಿಪಟದಲ್ಲಿ, ಇಲ್ಲಿ ಬಂದು ಆಕ್ಟ್ ಮಾಡಿದ್ರಿ ನನ್ನೊಟ್ಟಿಗೆ. ನೋಡಿದ್ರೆ ಲೈಟಿಂಗ್ ಮಾಡ್ತಿದ್ರ, ವಾಟ್ ಆರ್ ಯು ಅಂತಂದ್ರು. ಜೊತೆಗೆ 100 days ಓಡ್ತು. ವಿಷ್ಣು ಸರ್ ಕೈಲಿ ಮೊಮೆಂಟೋ ತಗೊಳ್ಳೋ ಒಂದು ಎಡಿಟಿಂಗ್ ಕ್ಯಾಮ್ರಾ. ಓವರ್ ಆಲ್ ಆಸ್ ಅ ಹೋಲ್ ಫಿಲ್ಮ್ ಮೇಕಿಂಗ್ I teach film making as a whole. Teaching is a beautiful thing to do. One of the things which I like to do is teaching. ಬೇರೆ ಯಾವ ಏರಿಯಾ ಬಿಟ್ಟಿದ್ರಿ ನೀವು? ಇರೋದೊಂದು ಲೈಫ್ ಎಲ್ಲ ಮಾಡ್ಬಿಡ್ಬೇಕು ಅಲ್ವಾ? I'll end up teaching both film as well as yoga in the future. So I love teaching. Teaching teaches you a lot of things. There's a lot of unlearning and learning which happens while you teach. ಯಾಕಂದ್ರೆ ಈಗ ಪಾಠ ಮಾಡ್ತಿರುವಾಗ, ಈಗ ಈ ನೆಗೆಟಿವ್ ಬಗ್ಗೆ ಹೇಳ್ತಿರುವಾಗ ಸ್ಟೂಡೆಂಟ್ಸ್ ಒಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು, ತಿಳ್ಕೊಬೇಕು. ಈಗ ಯಾರೋ ಒಬ್ಬ ಸೈಂಟಿಸ್ಟ್, ಈಗ ಆ ಸೈಂಟಿಸ್ಟ್ ಹೆಸರು ಬೇಕು ಅಂತಂದ್ರೆ ನಾನೇನ್ ಮಾಡ್ಲಿ, ಹೋಗ್ಬಿಟ್ಟು ಗೂಗಲ್ ಮಾಡೋದು, ಏನೋ ಒಂದು ರಿಸರ್ಚ್ ಮಾಡೋದು, ಸಿನಿಮಾಸ್ಕೋಪ್ ಕಂಡು ಹಿಡಿದವನು ಯಾರು ಅಂತ ನಾನೇ ತಿಳ್ಕೊಬೇಕಲ್ವಾ. ಸೊ ಟೀಚಿಂಗ್ ಹೆಲ್ಪ್ಸ್ ಮೀ ಟು ಅನ್ಲರ್ನ್ ಅಂಡ್ ಲರ್ನ್ ಅ ಲಾಟ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ರೊಫೆಷನ್. ಅಂದ್ರೆ ಅಲ್ಲ, ಪ್ರೊಫೆಷನ್ ಅಂತ ಹೇಳಕ್ಕಾಗಲ್ಲ, ಇಟ್ಸ್ ಅ ಪಾರ್ಟ್ ಟೈಮ್ ಥಿಂಗ್ ವಾಟ್ ಐ ಡು. ಇಟ್ಸ್ ನೈಸ್ ಟು ಆಲ್ಸೋ ಟೀಚ್. ಸೊ ಯಾಕಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಬಂದು ಅಂತ ಬಂದು ಮಾತಾಡ್ಸೋವಾಗ ಒಂದು ಖುಷಿ ಆಗತ್ತೆ. ಯಾಕಂದ್ರೆ ಸಾಕಷ್ಟು ಜನ ತುಂಬಾ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಒಳ್ಳೊಳ್ಳೆ ವೃತ್ತಿನಲ್ಲಿ ಇದ್ದಾರೆ. ಕೆಲವು ಬಾಂಬೆಲಿ ಇದ್ದಾರೆ, ಕೆಲವು ನಮ್ಮಲ್ಲೇ ಕನ್ನಡ ಟಿವಿ ಚಾನೆಲ್ಸ್ ಅಲ್ಲಿ ಇದ್ದಾರೆ. ಸೊ ಟೀಚಿಂಗ್ ಇಸ್ ಫನ್. ಓಕೆ ಸರ್, ಈಗ ನೀವು ಗಾಳಿಪಟ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ, ತುಂಬಾ ಚಾಲೆಂಜಸ್ ತಗೊಂಡ್ ಮಾಡಿದ್ರಿ. ಗಾಳಿಪಟ 2 ಯಾಕೆ ಮಿಸ್ ಆಯ್ತು ನಿಮ್ಗೆ? ಗಾಳಿಪಟ 2 ಇಲ್ಲ. ಸಿನಿಮಾದಲ್ಲಿ ನಾನ್ ಅನ್ಕೊಳ್ಳೋದು, ನಾನೊಂಥರ ಟ್ರೈನ್ ಇದ್ದಂಗೆ ಹೋಗ್ತಾ ಇರ್ತೀನಿ. ಯೂಟರ್ನ್ ಹೋಗ್ತಾ ಇರೋದು. ಹತ್ತೋರು ಹತ್ತಾ ಇರ್ತಾರೆ, ಇಳಿಯೋರು ಇಳಿತಾ ಇರ್ತಾರೆ, ಹೊಸಬ್ರು ಹತ್ತಾ ಇರ್ತಾರೆ, ಮತ್ತೆ ಇಳಿತಾ ಇರ್ತಾರೆ, ಮತ್ತೆ ಹಳೆ ಜನ ಮುಂದಿನ ಯಾವ್ದೋ ಸ್ಟೇಷನ್ ಅಲ್ಲಿ ಹತ್ತಾರೆ, ಮತ್ತೆ ಇಳಿತಾರೆ. ಸೊ ಹಾಗೆ ಸಿನಿಮಾ ಇಸ್ ಒನ್ ಮೇನ್ ಪಾರ್ಟ್ ಆಫ್ ಮೈ ಲೈಫ್. ದರ್ ಆರ್ ಅದರ್ ಥಿಂಗ್ಸ್ ವಾಟ್ ಐ ಡೂ ಇನ್ ಲೈಫ್. ಸೊ ಸಿನಿಮಾ ಮಾಡುವಾಗ ನಾನು ಅಂದ್ರೆ ಅಕ್ವೈಂಟೆನ್ಸ್ ಅಷ್ಟೇ. ಅಂದ್ರೆ ಈಗ ಈ ಪ್ರಾಜೆಕ್ಟ್ ಜೊತೆಗೂಡ್ತೀವಿ, ಸೂಪರ್ ಆಗಿ ಕೆಲಸ ಮಾಡ್ತೀವಿ, ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ, ಮತ್ತೆ ಮೂವ್ ಆನ್ ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತೀವಿ. ಮತ್ತೆ ಈ ಟೀಮು ಯಾವಾಗ್ಲೂ ಒಂದು 10 ವರ್ಷ ಆದ್ಮೇಲೆ ಸಿಗ್ತಾರೆ. ಸೊ ಹಾಗಾಗಿ ಗಾಳಿಪಟ ಮಾಡಿದಾಗ ನಾನು ಪ್ರೊಡಕ್ಷನ್ ಡಿಸೈನಿಂಗ್ ಮಾಡಿದೆ, ಅದಾದ್ಮೇಲೆ ಎಡಿಟರ್ ಆಗ್ಬಿಟ್ಟೆ, ಅದಾದ್ಮೇಲೆ ಕ್ಯಾಮ್ರಾಮನ್ ಆಗ್ಬಿಟ್ಟೆ. ಸೊ ನನ್ನ ಜರ್ನಿ ಬೇರೆ, ಅದೇ ತರ ಆ ಟೀಮು ಯೋಗರಾಜ್ ಬಿಟ್ಟು ಅವ್ರ ಜರ್ನಿ ಬೇರೆ. ಸೊ ಅದೇನೋ ಅನ್ಕೊಂಡಿಲ್ಲ. ತುಂಬಾ ಜನ ಕೇಳಿದ್ರು, ಗಾಳಿಪಟ 2 ಅನೌನ್ಸ್ ಆದಾಗ ಕೇಳಿದ್ರು, ಏನ್ರಿ ನೀವು ವರ್ಕ್ ಮಾಡ್ತಿದಾರಾ, ಪ್ರೊಡಕ್ಷನ್ ಮಾಡ್ತಿದಾರಾ ಈ ಸರಿ ಅಂತ. ಬಟ್ ಆ ಟೈಮಲ್ಲಿ ನಾನು ಯಾವ್ದಾರ ಪ್ರಾಜೆಕ್ಟ್ಸ್ ಬಿಸಿ ಇದೆ. ಸೊ ಹಾಗೆ ಜರ್ನಿ ಟೇಕ್ಸ್ ಅ ಡಿಫ್ರೆಂಟ್ ಪಾರ್ಟ್ಸ್. ಆಮೇಲೆ ಆಸ್ ಎಡಿಟರ್ ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾ ನೋಡಿ, ಎಡಿಟಿಂಗ್ ನೋಡಿ ವಾವ್ ಅನ್ಸಿದ್ ಯಾವ ಸಿನಿಮಾ? ಈ ಪ್ರಶ್ನೆನ ಒಂದು 5-10 ವರ್ಷದಿಂದ ಕೇಳಿದ್ರೆ ಟಕ್ ಅಂತ ಹೇಳ್ಬೋದಿತ್ತು. ಯಾಕೆಂದ್ರೆ ಕಂಟೆಂಟ್ ಕಡಿಮೆ ಇದ್ದು ಅವಾಗ. ಯಾಕೆಂದ್ರೆ ನಾವು ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ, ಈ ಪರ್ಟಿಕ್ಯುಲರ್ ಸಿನಿಮಾ ಈ ವರ್ಕ್ ಚೆನ್ನಾಗಿತ್ತು ಅಂತ ಯಾವ ಥಿಯೇಟರ್ ಹೋಗಿ ಕುತ್ಕೊಂಡು ನೋಡಿದೆ ಅಂತಾನು ನೆನಪಿರೋದು. ಬಟ್ ಈಗ ಈ OTT ಬಂದ್ಮೇಲೆ ಸಾಕಷ್ಟು ಕಂಟೆಂಟ್ ಓವರ್ ಡೋಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಪ್ರತಿದಿನವೂ ಯಾವ್ದಾದ್ರು ಒಂದು ಕಂಟೆಂಟ್ ನೋಡ್ತಾನೆ ಇರ್ತೀನಿ, ಪ್ರತಿದಿನ ಯಾವ್ದಾದ್ರು ಒಂದು ಇನ್ಸ್ಪೈರಿಂಗ್ ವಿಷಯಗಳು ನೋಡ್ತಾ ಇರ್ತೀನಿ. ಬಟ್ ಈಗ ಟಕ್ ಅಂತ ಇನ್ಸ್ಪೈರ್ ಎಡಿಟ್ ನೋಡಿ ಇನ್ಸ್ಪೈರ್ ಆದಂತದ್ದು ಅಂತಂದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ ರೀಸೆಂಟ್ ಆಗಿ ಯಾವ್ದೋ ಒಂದು OTT ನಲ್ಲಿ ಕಂಟೆಂಟ್ ನೋಡಿದೀನಿ.
ಸಾಕಷ್ಟು, ಯಾಕೆಂದ್ರೆ ಇಂಥದ್ದು ಅಂತ ಹೇಳಕ್ಕಾಗಲ್ಲ, ತುಂಬಾ ಕಂಟೆಂಟ್ಗಳು ಓವರ್ಡೋಸ್ ಆಗ್ಬಿಟ್ಟಿದೆ, ಬ್ರೈನ್ ಒಂಥರ ಜಾಮ್ ಆಗ್ಬಿಟ್ಟಿದೆ. ಬಟ್ ಈಗಲೂ ಪ್ರತಿದಿನ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿನಿಮಾ ಟ್ರಿಮ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಗುಂಗಿನಲ್ಲೇ ಇರೋದ್ರಿಂದ ಮುಂಚೆ ಏನ್ ಮಾಡ್ತಿದ್ದೆ, ಯಾವ್ದೋ ಒಂದು ಸಿನಿಮಾ ಟ್ರಿಮ್ ಮಾಡುವಾಗ ಮಧ್ಯದಲ್ಲಿ ಬ್ರೇಕ್ ತಗೊಂತಿದ್ದೆ. ಈಗ ಇವತ್ತು ಇಡೀ ದಿನ ಕುತ್ಕೊಂಡು ಟ್ರಿಮ್ ಮಾಡಿ ಸಂಜೆ ಓಡೋಗೋದು, ಯಾವ್ದೋ ಒಂದು ಥಿಯೇಟರ್ಗೆ ಓಡೋಗಿ ಯಾವ್ದೋ ಒಂದು ಸಿನಿಮಾ, ಅಂದ್ರೆ ಟೋಟಲಿ ಆಪೋಸಿಟ್ ಸಿನಿಮಾ. ನಾನು ಈಗ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ಎಡಿಟ್ ಮಾಡ್ತಿದ್ರೆ ಟೋಟಲಿ ಆಕ್ಷನ್ ಸಿನಿಮಾ, ಟೋಟಲಿ ಒಂದು ಥ್ರಿಲ್ಲರ್ ಸಿನಿಮಾ ಹೋಗಿ ನೋಡೋದು, ಮೈಂಡ್ ರಿಫ್ರೆಶ್ ಆಗ್ಬೇಕಲ್ಲ. ಯಾಕಂದ್ರೆ ನಾನು ಮಾಡ್ತಿರೋ ಒಂದು ಕೆಲಸದಿಂದ ಬ್ರೇಕ್ ಕೊಟ್ಟು ವಾಪಸ್ ಬಂದು when I see my own film ಒಂದು ಐಡಿಯಾ ಬರ್ಬೋದು, ಇಲ್ಲ ಇದೇನೋ ಬೋರ್ ಆಗ್ತಿದೆ, ಹಿಂಗ್ ಮಾಡೋಣ ಅಂತ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಅದೇ ರೀತಿ ಈಗಲೂ ಅಷ್ಟೇ, ಈ ಒಂದು ಸಿನಿಮಾ ಟ್ರಿಮ್ ಮಾಡ್ತಿರೋದ್ರಿಂದ ದಿನ ಮನೆಗೆ ಹೋಗಿ ಯಾವ್ದಾದ್ರು OTT ಕಂಟೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಬೇರೆನೇ ಜಾನರ್, ಟೋಟ್ಲಿ ನಾನು ವರ್ಕ್ ಮಾಡ್ತಿರೋ ಕಂಟೆಂಟ್ ಗಿಂತ ಟೋಟ್ಲಿ ಅಪೋಸಿಟ್ ಜಾನರ್ದು ಯಾವ್ದಾದ್ರು ಸಿನಿಮಾನೋ ವೆಬ್ ಸೀರೀಸೋ ನೋಡಿ ಅದ್ರಲ್ಲೂ ಕಲಿಯೋಕೆ ಇರುತ್ತಲ್ಲ, ಅದ್ರಲ್ಲೂ ಕಲಿಯೋಕ್ಕೂ ಇರುತ್ತೆ. ಅಂದ್ರೆ ಟೆಕ್ನಿಕ್ಸ್ ನ ಎಲ್ಲವೂ ಎಲ್ಲವೂ ಇನ್ಸ್ಪಿರೇಷನ್, ಎಲ್ಲವೂ ಅಂದ್ರೆ ಕಾಪಿ ಅಂತ ಹೇಳಿ, ಅಂದ್ರೆ ಎಲ್ಲವೂ ಇನ್ಸ್ಪಿರೇಷನ್. ಅದನ್ನ ಕೆಲವರು ಕಾಪಿ ಅಂತಾರೆ, ನಾನು ಹೌದು ಕಾಪಿ ಅಂತಾನೆ ಹೇಳ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಓನ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಂದಾಗ ಮಾತ್ರ ಎಲ್ಲರೂ ಹಣೆ ಮೇಲೆ ಬರ್ದು ಬಿಡ್ತಾರೆ, ಈ ಕಾಪಿ ಮಾಡ್ದ ಅಂತ. ಎಲ್ಲರೂ ನಾವು ಕಾಪಿ ಮಾಡ್ತೀವಿ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಒಂದರಿಂದ ಇನ್ಸ್ಪೈರ್ ಆಗ್ತೀವಿ, ಅದನ್ನ ಅಳವಡಿಸ್ಕೊಂತೀವಿ. ಸೊ ನಾನು ಸಾಕಷ್ಟು ಕಂಟೆಂಟ್ ನೋಡ್ತೀನಿ, ಇನ್ಸ್ಪೈರ್ ಆಗ್ತೀನಿ. ಈಗ ಯಾವ್ದೋ ಒಂದು ಸೀರೀಸ್ ನೋಡ್ತಾ ಇರ್ತೀನಿ, ನೆಕ್ಸ್ಟ್ ನಾನು ಕ್ಯಾಮರಾ ವರ್ಕ್ ಮಾಡುವಾಗ ಇದನ್ನ ಅಡಾಪ್ಟ್ ಮಾಡ್ಬೋದಾ ಅಂತಾನು ಕಲಿತಾ ಇರ್ತೀನಿ. ಯಾಕಂದ್ರೆ ನಾನು ಪಾಠನೂ ಮಾಡೋದ್ರಿಂದ ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ. ಸೊ ಲರ್ನಿಂಗ್ ಅಂಡ್ ಲರ್ನಿಂಗ್ ಎಲ್ಲವೂ ವೆರಿ ಇಂಪಾರ್ಟೆಂಟ್. ಸೊ ಒಂದು ಪರ್ಟಿಕ್ಯುಲರ್ ಅಂತ ಹೇಳೋದು ಕಷ್ಟ ಈಗಿನ ಸಿಚುವೇಶನ್ ಅಲ್ಲಿ. ಓಕೆ, ಈಗ ಲಾಸ್ಟ್ ಥಿಯೇಟರ್ ನೋಡಿದ ಸಿನಿಮಾ ಯಾವುದು? ಲಾಸ್ಟ್ ಥಿಯೇಟರ್ ನೋಡಿದಂತ ಸಿನಿಮಾ ರಾಂಚಿ. ಮೊನ್ನೆ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಸಿನಿಮಾ ರಾಂಚಿ. ನಂಗೆ ತುಂಬಾ ಇಷ್ಟ ಆಯ್ತು. ನಿರ್ದೇಶಕರು ನನ್ನ ಸ್ನೇಹಿತರೆ, ತುಂಬಾ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಒಳ್ಳೆ ಥ್ರಿಲ್ಲಿಂಗ್ ಇತ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ವಾವ್ ಅನ್ನೋ ಲೆವೆಲ್ಗೆ ಇತ್ತು. ತುಂಬಾ ಇಷ್ಟ ಆಯ್ತು ನನಗೆ ಲಾಸ್ಟ್ ನೋಡಿದ ಸಿನಿಮಾ ರಾಂಚಿ. ಓಕೆ, ಒಬ್ಬರು ಎಲ್ಲಾ ಏರಿಯಾದಲ್ಲಿ ಕೆಲಸ ಮಾಡೋರು ನೀವು, ಅದರಿಂದ ಕೇಳ್ತಾ ಇದ್ದೀನಿ, KGF ಬಗ್ಗೆ, ಕಾಂತಾರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? KGF ಎವ್ರಿ ಡೆಕೆಡ್ ಅಂತಾನೆ ಹೇಳ್ಬೋದು, ಆರ್ ಹಾಫ್ ಎ ಡೆಕೆಡ್ ಅಂತಾನೆ ಹೇಳ್ಬೋದು. ಇಂಡಸ್ಟ್ರಿ ಚೇಂಜ್ ಆಗುವಂತ ಸಿನಿಮಾಗಳಿಗೂ ಬಂದಿವೆ. ಏನೋ ಒಂದು 15 ವರ್ಷದಿಂದ 20 ವರ್ಷದಿಂದ ಅಂತಾನೆ ಇಟ್ಕೊಳ್ಳಿ. ಮುಂಗಾರು ಮಳೆ ಬಂದಾಗ ಒಂದು ವಾವ್ ರೆವಲ್ಯೂಷನ್ ಆಯ್ತು, ವಾ ಅಂತ ಆಯ್ತು. ಅದೇ ರೀತಿ KGF ಒಂದು ಮೈಲ್ ಸ್ಟೋನ್ಸ್. ಎವ್ರಿ ಇಂಡಸ್ಟ್ರಿ ಹಸ್ ಗಾಟ್ ಮೈಲ್ ಸ್ಟೋನ್ ಸಿನಿಮಾಸ್. ಈಗ ಸೊ KGF ಒಂದು ಮೈಲ್ ಸ್ಟೋನ್ ಸಿನಿಮಾ. ಅಲ್ಲಿಂದ ಇಂಡಸ್ಟ್ರಿ ನೋಡುವಂತ ದೃಷ್ಟಿಕೋನ ಚೇಂಜ್ ಆಯ್ತು. ಫಾರ್ ಎಕ್ಸಾಂಪಲ್ ಅವಾಗ ಹೇಳ್ದಂಗೆ ಗಾಳಿಪಟ ಆ ಟೈಮಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ, ವಾವ್ ಅಂತಿದ್ರು. ಈಗ KGF ಬಂದ್ಮೇಲೆ ವಾವ್ ಅಂತಿದ್ದಾರೆ. ಇಟ್ ಇಸ್ ಗುಡ್. ಅಂದ್ರೆ ಈ ಒಂದು ಮೈಲ್ ಸ್ಟೋನ್ ಸಿನಿಮಾಗಳು ಕ್ವಿಕ್ ಇಂಟರ್ವಲ್ಸ್ ಅಲ್ಲಿ ಬಂದ್ರೆ ಒಳ್ಳೇದು ಅಂತ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಒಂದು ಸಿನಿಮಾ ಬಂತು, ಓ ಅಂತಂದ್ರು, ಕಾಂತಾರ ಓ ಅಂತಂದ್ರು, ಬಟ್ ಅದನ್ನೇ ಫಾಲೋ ಮಾಡಕ್ ಶುರು ಮಾಡ್ಬಿಡ್ತಾರೆ ಜನ. KGF ಡೈರೆಕ್ಟರ್ ಅವ್ರ ಒಂದು ಏನ್ ವಿಷನ್ ಇತ್ತ ಅದನ್ನ ತಗೊಂಡ್ ಬಂದಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ. ಬಟ್ ಲೆಟ್ಸ್ ನಾಟ್ ಕಾಪಿ ದಟ್ ಸ್ಟೈಲ್ ಆಫ್ ಮೇಕಿಂಗ್ ಆರ್ ಸ್ಟೈಲ್ ಆಫ್ ನರೇಷನ್. ಅದನ್ನೇ ಕಾಪಿ ಮಾಡ್ಕೊಂಡು ಎಲ್ಲ ಕತ್ಲೆ ಆಗ್ಬಿಡಿದೆ. ಈಗ ಅದೊಂದು ಬೇಜಾರಾಗತ್ತೆ. ಕಾಂತಾರ ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್. ಒಂದು ನೇಟಿವ್ ವಿಷಯನ ಇಟ್ಕೊಂಡು ವರ್ಲ್ಡ್ ವೈಡ್ ರೀಚ್ ಮಾಡೋ ಅಂತ ಒಂದು ಪ್ರಯತ್ನ ಇದೆಯಲ್ಲ, ಅಮೇಸಿಂಗ್. ಸೌಂಡ್ ಡಿಪಾರ್ಟ್ಮೆಂಟ್ ಆಗ್ಲಿ, ವಿಜುವಲ್ ಡಿಪಾರ್ಟ್ಮೆಂಟ್ ಆಗ್ಲಿ, ಎಲ್ಲವೂ ಅದ್ಭುತವಾಗಿ ಬಂದಿರುವಂತಹ ಸಿನಿಮಾ ಕಾಂತಾರ. ನಂಗೆ ತುಂಬಾ ಇಷ್ಟವಾದಂತಹ ಸಿನಿಮಾ. KGF ಅಷ್ಟೇ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಏನ್ ಕಲಿಬಹುದು ಅಂತ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತು. ಬಟ್ ವಿ ಶುಡ್ ನಾಟ್ ಹ್ಯಾಂಗ್ ಆನ್ ಟು ದಟ್. KGF ಮಾಡ್ಬಿಟ್ವಿ, ಕಂದಾರ ಮಾಡ್ವಿ, ನಾವು ಸೂಪರು ಅಂತ ಅನ್ಕೊಂಡ್ಲೋದು ತಪ್ಪು ಅಂತ ನನ್ನ ಅನಿಸಿಕೆ. ವಿ ಶುಡ್ ಮೂವ್ ಆನ್. ವಿ ಶುಡ್ ಲರ್ನ್ ಸಮಥಿಂಗ್ ಫ್ರಮ್ ದೋಸ್ ಫಿಲ್ಮ್ಸ್. ಏನನ್ನ ತಗೊಂಡು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ವಿ ಹ್ಯಾವ್ ಟು ಕ್ರಿಯೇಟ್ ಮೋರ್ ಮೈಲ್ ಸ್ಟೋನ್ಸ್ ಸೊ ದಟ್ ಇಂಡಸ್ಟ್ರಿ ಕೀಪ್ಸ್ ಆನ್ ರೋಲಿಂಗ್. ಲೆಟ್ಸ್ ನಾಟ್ ಗೆಟ್ ಸ್ಟಕ್ ಆನ್ 1 or 2 ಫಿಲ್ಮ್ಸ್ ಇನ್ ಪರ್ಟಿಕ್ಯುಲರ್ ಅಂತ ನಂದವನ್ನ ಅನಿಸಿಕೆ. ಓಕೆ, ಟಾಕ್ಸಿಕ್ ಇದು ವಿಡಿಯೋ ನೀವು ನೋಡಿರ್ತೀರಾ, ಇವತ್ತು ಟೈಟಲ್ ರಿಲೀಸ್ ಆಗಿದೆ. ಏನು ಒಪಿನಿಯನ್ ಬಂತು ನಿಮಗೆ ಅದು ನೋಡಿದ್ಮೇಲೆ? ಅಲ್ಲ, ಅದ್ರಲ್ಲಿ ಬೇಸ್ ಲೈನ್ ಟ್ಯಾಗ್ ಲೈನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಮೇ ಟೇಲ್
ಎ ಟೇಲ್ ನರೇಟೆಡ್ ಟು matured something grown ups a tale for grown ups ಅಂತ ಅಂದ್ರೆ ನನ್ನ ಟ್ಯಾಗ್ ಲೈನ್ ನೋಡಿ ನನ್ನ ಅನಿಸಿಕೆ ಏನಂದ್ರೆ ಮೇ ಬಿ ಓನ್ಲಿ ಫಾರ್ ಅಡಲ್ಟ್ಸ್ ಅಂದ್ರೆ ಮೆಚೂರ್ಡ್ ಮೋರ್ ಮೇ ಬಿ ಹಾರ್ಶ್ ಕಂಟೆಂಟ್ ಇರಬಹುದೇನೋ, ಒಂದು ಗೋರಿ ಕಂಟೆಂಟ್ ಇರ್ಬೋದೇನೋ, ತುಂಬಾ ಗ್ರೇ ಶೇಡೆಡ್ ಕಂಟೆಂಟ್ ಇರಬಹುದೇನೋ ಅಂತ ಅನ್ಕೊಂತ ಇದ್ದೀನಿ. ಯಾಕಂದ್ರೆ ಆ ಟ್ಯಾಗ್ ಲೈನ್ ಹೇಳ್ತಾ ಇದೆ ನಾಟ್ ಫಾರ್ ಇಟ್ ಓನ್ಲಿ ಫಾರ್ ಗ್ರೋನ್ ಅಪ್ಸ್ ಅಂತ. ಗ್ರೋನ್ ಅಪ್ಸ್ ಅಂದ್ರೆ ಅಡಲ್ಟ್ಸ್ ಅಂತಾನೆ ನನ್ನ ಅನಿಸಿಕೆ. ಇಟ್ಸ್ ಜಸ್ಟ್ ಮೈ ಒಪಿನಿಯನ್. ಒಬ್ಬೊಬ್ರಿಗೆ ಒಂದೊಂದು ಅನ್ಸ್ಬೋದೇನೋ, ಇಲ್ಲ ಬುದ್ಧಿ ಬೆಳೆದವ್ರಿಗೆ ಮಾತ್ರ ಅಂತ ಅನ್ಸ್ಬೋದೇನೋ, ಬುದ್ಧಿವಂತರಿಗೆ ಮಾತ್ರ ಅಂತ ಇತ್ತಲ್ಲ ಮುಂಚೆ, ಅದನ್ನ ಇಂಗ್ಲಿಷ್ ಅಲ್ಲಿ ಬಂದಿದೆ ಅಂತ ಅನ್ಸ್ತಾ ಇದೆ ನನಗೆ. ಓಕೆ, ಈಗ ಒಬ್ಬ ಸಿನಿಮಾ ಪ್ರೇಮಿಯಾಗಿ ವೈಲೆನ್ಸ್ 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 ಸಿನಿಮಾ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಈಗ ನೀವು ಮುಂಚಿಂದ ನೋಡ್ಕೊಂಡ್ ಬಂದಿ ನಮಗೆ ನೆನಪಾಗ 90s ಸಿನಿಮಾಸ್, ಅದಕ್ಕೂ ಮುಂಚೆ 80s ಸಿನಿಮಾಸ್ ಆಗಿ ಎಲ್ಲದಕ್ಕೂ ಒಂದು ಟ್ರೆಂಡ್, ಎಲ್ಲೇ ಒಂದು ಜಾನರ್ ಟ್ರೆಂಡ್ ಆಗ್ಬಿಡುತ್ತೆ. ಸಡನ್ ಆಗಿ ಒಂದು ಟ್ರೆಂಡ್ ಆಗುತ್ತೆ. ಮುಂಗಾರ ಬಂದಾಗ ಎಲ್ಲರೂ ಟ್ರೆಂಡ್, ಹೊಸರು ಹಾಕೊಂಡು ಸಿನಿಮಾ ಮಾಡೋಣ, ಲವ್ ಬೇಸ್ ಸಿನಿಮಾ ಮಾಡೋಣ, ಎಲ್ಲ ಲವ್ ಸಿನಿಮಾಗಳು ಬಂತು. ಕೆಜಿಎಫ್ ಬಂದ ತಕ್ಷಣ ಎಲ್ಲ ಗ್ರೇ ಶೇಡೆಡ್, ಡಾರ್ಕ್ ವೈಲೆನ್ಸ್. ಈಗ ಬರ್ತಿರೋ ಸಿನಿಮಾಗಳು ಹಂಗೆ. ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾ ಲವ್ ಮಾಕ್ಟೇಲ್ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಜನ ಯಾವ್ದೋ ಒಂದು ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬಿಟ್ಟಿದ್ದಾರೆ, ಯಾವ್ದ್ರಲ್ಲಿ ಮಾಡಿದ್ರು ಎಷ್ಟು ತುಂಬಾ ಜನ ನನ್ ಕೇಳಿದ್ರು, ಯಾವ ಸಿನಿಮಾ ಯಾವ ಕ್ಯಾಮ್ರಲ್ಲಿ ಮಾಡಿದ್ರಿ, ಅದೇ ಬಜೆಟ್ ಅಲ್ಲಿ ಒಂದು ಸಿನಿಮಾ ಪ್ಲಾನ್ ಮಾಡ್ತಿದ್ವಿ, ನಮ್ ಜೊತೆ ವರ್ಕ್ ಮಾಡ್ತೀರಾ ಹಂಗೆ ಅಂತ ಅಂದ್ರು. ಎಲ್ಲಾ ಸಿನಿಮಾನು ಹಂಗ ಆಗಲ್ಲ. ಎವ್ರಿ ಫಿಲ್ಮ್ ಇಸ್ ನಾಟ್ KGF ಆರ್ ಎವ್ರಿ ಫಿಲ್ಮ್ ಇಸ್ ನಾಟ್ ಲವ್ ಮಾಕ್ಟೇಲ್. ಎರಡು ಎಕ್ಸ್ಟ್ರೀಮ್ಸೇ. ಇದು ಹೈ ಬಜೆಟ್ ಸಿನಿಮಾ, ಇದು ಒಂದು ಸಣ್ಣ ಬಜೆಟ್ ಸಿನಿಮಾ. ಎರಡೂ ಆಯಾ ಇದಕ್ಕೆ ತಕ್ಕಂತೆ ಸಕ್ಸಸ್ ಕೊಟ್ಟಿರುವಂತ ಸಿನಿಮಾಗಳು. ನನ್ನ ಪ್ರಕಾರ ಲವ್ ಮಾಕ್ಟೇಲ್ ಈಸ್ ಎ ಬ್ಲಾಕ್ ಬಸ್ಟರ್. ಯಾಕೆ ಅಂತಂದ್ರೆ ನಮ್ಮ ಬಜೆಟ್ ಏನಿದೆಯೋ, ರಿಟರ್ನ್ಸ್ ಏನಿದೆಯೋ ಲೆಕ್ಕ ಹಾಕಿದ್ರೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು ಆಕ್ಚುಲಿ. ಸೊ ಹಾಗಂತ ಎಲ್ರು ಲವ್ ಮಾಕ್ಟೇಲ್ ಮಾಡಕ್ಕಾಗಲ್ಲ, ಎಲ್ರು KGF ಮಾಡಕ್ ಆಗೋದಿಲ್ಲ, ಎಲ್ರು ಮುಂಗಾರು ಮಳೆ ಮಾಡಕ್ ಆಗೋದಿಲ್ಲ. ಸೊ ಇದೊಂದು ಫೇಸ್ ನಡೀತಿದೆ ಅಷ್ಟೇ. ಈಗ ಒಂದು ವೈಲೆನ್ಸ್ ಫೇಸ್ ನಡೀತಿದೆ. ಇದಕ್ಕೂ ಒಂದು ಚೇಂಜ್ ಓವರ್ ಬರುತ್ತೆ, ಯಾವ್ದೋ ಒಂದು ಚೇಂಜ್ ಓವರ್ ಬರುತ್ತೆ, ಚೇಂಜ್ ಆಗುತ್ತೆ, ಮತ್ತೆ ಎಲ್ಲರೂ ಆ ಪ್ಯಾಟರ್ನ್ ಇಟ್ಕೊಂಡು ಹೋಗ್ತಾರೆ. ಈಗ KGF ನೋಡಿದ ತಕ್ಷಣ ಫುಲ್ ವೈಲೆನ್ಸು, ಡಾರ್ಕ್, ಕತ್ಲೆ. ಸೊ ಹಾಗಂತ ಎಲ್ಲ ಕತ್ಲೆ ಸಿನಿಮಾಗಳು ಬರ್ತಾ ಇದೆ. ಬೆಳಕಿಗೆ ಬರುತ್ತೆ. ಕನ್ನಡ ಇಂಡಸ್ಟ್ರಿ ಕತ್ಲಿಂದ ಬೆಳಕು ಬರೋ ಸೂಚನೆಗಳಿದೆ. ಕತ್ಲಿಂದ ಬೆಳಕಿಗೆ ಬರುತ್ತೆ. ಈಗ ಕತ್ಲಿಂದ ಬೆಳಕಿಗೆ ಬಂದ ಮೇಲೆ ಆ ಒಂದು ಪ್ಯಾಟರ್ನ್ ಇಟ್ಕೊಂಡು ಹೋಗ್ತಾರೆ ಜನ. ಅವಾಗ ಅದನ್ನ ಎಕ್ಸಾಂಪಲ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ KGF ವಾಟ್ ಇಟ್ ಡಿಡ್ ಟು ದ ಇಂಡಸ್ಟ್ರಿ ಇಸ್ ಇಟ್ ಓಪನ್ಡ್ ಅಪ್ ಪ್ಯಾನ್ ಇಂಡಿಯಾ ಅಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳು ತುಂಬಾ ಮುಂಚೆನು ರಾಜ್ಕುಮಾರ್ ಅಣ್ಣವ್ರ ಸಿನಿಮಾಗಳು ಪ್ಯಾನ್ ಇಂಡಿಯಾ ಓಡಿದೆ. ಅಂದ್ರೆ ಅಣ್ಣವ್ರ ಸಿನಿಮಾ ರೀಮೇಕ್ ಆಗಿ ಓಡಿದೆ, ಒಟ್ಟಿಗೆ ಆಗಿಲ್ಲ. ಅವಾಗ ಪ್ಯಾನ್ ಇಂಡಿಯಾ has become easier because of digital. Let us come to that. Digital. ರಜನಿಕಾಂತ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಹೋಗೋದು 1000 ಪ್ರಿಂಟ್ಸ್ ಆಗೋದು. ರಜನಿಕಾಂತ್ ಸಿನಿಮಾಗಳು 1000 ಪ್ರಿಂಟ್ಸ್ ಆಗೋದು. ಉಪೇಂದ್ರ ಅವ್ರ ಸಿನಿಮಾ ಪ್ಯಾನ್ ಇಂಡಿಯಾ ಅವಾಗ ಆ ಟೈಮಲ್ಲಿ ಪ್ಯಾನ್ ಇಂಡಿಯಾ ಆಗಿದೆ. ಓಂ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿದೆ, ಸಿನಿಮಾ ಪ್ಯಾನ್ ಇಂಡಿಯಾ ಆಗಿದೆ. ಉಪೇಂದ್ರ ಸಿನಿಮಾ ಈಗಲೂ ನೀವು ಹೈದರಾಬಾದ್ ಅಲ್ಲೆಲ್ಲ ಹೋದ್ರೆ ಈಗಲೂ ಉಪೇಂದ್ರ ಸಿನಿಮಾ ಫ್ಯಾನ್ಸ್ ಇದಾರೆ ಅಲ್ಲಿ. ಆ ಸಿನಿಮಾ ಈಗಲೂ ನೋಡ್ತಿರೋರು ಇದ್ದಾರೆ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಏನಾಗಿದೆ, ಈಗ ಅಟ್ ಎ ಕ್ಲಿಕ್ ಆಫ್ ಎ ಬಟನ್ ಯು ಕ್ಯಾನ್ ರಿಲೀಸ್ ಎ ಫಿಲ್ಮ್ ಇನ್ 1000, 2000, 3000 ಥಿಯೇಟರ್ಸ್ ಬಿಕಾಸ್ ಇಟ್ಸ್ ಜಸ್ಟ್ ಡಿಜಿಟಲ್. ಡಿಸ್ಟ್ರಿಬ್ಯೂಷನ್ ಇಸ್ ಈಸಿ. ಡಿಸ್ಟ್ರಿಬ್ಯೂಷನ್ ತುಂಬಾ ಈಸಿ ಆಗಿದೆ ಈಗ. ಅದೇ 1000 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ಬೇಕು ಅಂದ್ರೆ 1000 ಪ್ರಿಂಟ್ಸ್ ಆಗ್ಬೇಕಿತ್ತು. ಇಟ್ ವಾಸ್ ಫಿಸಿಕಲ್. Thus physically 1000 prints had to go to 1000 theaters. 2000 prints ಹಾಕ್ಲಿಕ್ಕೆ ಆಗ್ತಿತ್ತಾ? ಆಗಲ್ಲ. ಈಗ ಪ್ಯಾನ್ ಇಂಡಿಯಾ ಮತ್ತೆ ಓಪನ್ ಅಪ್ ಆಗಿದೆ ಅಷ್ಟೇ. ಈಗ ಯಾಕೆ ನಮ್ಮ ಮುಂಚೆ ಥ್ರಿಲ್ಲರ್ ಮಂಜು ಪೊಲೀಸ್ ಸೀರೀಸ್ ಸಿನಿಮಾಗಳು ಎಷ್ಟು ಅಂದ್ರೆ ಸೌತ್ ಇಂಡಿಯಾ ಪೂರ್ತಿ ಆ ಸೀರೀಸ್ ಓಡಾಡಿದೆ. ತೆಲುಗುನಲ್ಲಿ ರೀಮೇಕ್ ಆಗಿದೆ, ಡಬ್ಬಿಂಗ್ ಆಗಿದೆ, ರೀಮೇಕ್ ಆಗಿದೆ. ರೋಜಾಗಿಂತ ಪ್ಯಾನ್ ಇಂಡಿಯಾ ಸಿನಿಮಾ ಬೇಕಾ? ರೋಜಾ ಸಿನಿಮಾ ಇಸ್ ಪ್ಯಾನ್ ಇಂಡಿಯಾ, ಬಾಂಬೆ ಸಿನಿಮಾ ಪ್ಯಾನ್ ಇಂಡಿಯಾ. ಬಟ್ ಈಗೇನಂದ್ರೆ ಆಕ್ಸೆಸ್ ಈಸ್ ಈಸಿ. ಸೋಷಿಯಲ್ ಮೀಡಿಯಾ, ನಿಮಗೆ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ತೀರಾ, ಮೊಬೈಲ್ ಅಲ್ಲಿ ಸಿನಿಮಾ ನೋಡಕ್ ಆಗ್ತಿಲ್ಲ, ಥಿಯೇಟರ್ಗೆ ಹೋಗಿ ಕೂತ್ಕೊಂಡು ನೋಡ್ಬೇಕಿತ್ತು. ದಟ್ ಈಸ್ ರಿಯಲ್ ಸಿನಿಮಾ. ಇಲ್ಲೂ ನಮ್ಮಲ್ಲೂ ಒಂದೊಂದು ವರ್ಷ ಸಿನಿಮಾ ಓಡಿರೋದು. ಅಮೆರಿಕ 1 ವರ್ಷ ಓಡಿದೆ. ನನ್ನ ಪ್ರೀತಿಯ ಹುಡುಗಿ 1 ವರ್ಷ ಓಡಿದೆ. ಅಮೃತಧಾರೆ 25 ವಾರ ಓಡಿದೆ. ಅವು ಸಕ್ಸಸ್ ಯೋಚನೆ ಮಾಡಿ ಈಗಿನ ಇಸ್ ಜಸ್ಟ್ ನಾವು ಇಟ್ ಇಸ್ ನಾಟ್ ನಂಬರ್ ಆಫ್ ಡೇಸ್, ಇಟ್ಸ್ ನಂಬರ್ ಆಫ್ ಕ್ರೋರ್ಸ್ ಅಷ್ಟೇ. ಆಗ 1 ವರ್ಷ ಓಡ್ಬೇಕಿತ್ತು, ಅದೇ ಕಲೆಕ್ಷನ್ ಈಗ 1 ವಾರದಲ್ಲಿ ಬರೋದು ಅಷ್ಟೇ. ಇಟ್ಸ್ ಆಲ್ ಸೇಮ್.
ವಿ ಆರ್ ಗಿವಿಂಗ್ ಎ ಡಿಫ್ರೆಂಟ್ ನೇಮ್ಸ್ ಅಷ್ಟೇ ಹೊರತು ಐ ಥಿಂಕ್ ವಿ ಆರ್ ಇನ್ ಅ ವೆರಿ ಗುಡ್ ಫೇಸ್ ಆಫ್ ಇನ್ ಕನ್ನಡ ಇಂಡಸ್ಟ್ರಿ. ಇದನ್ನ ಹಂಗೆ ನಾವು ಉಳಿಸ್ಕೊಂಡು ವಿ ಹ್ಯಾವ್ ಟು ಇಂಪ್ರೂವ್ ಅಂಡ್ ಮೂವ್ ಆನ್, ಡೂ ಬೆಟರ್ ಫಿಲ್ಮ್ಸ್, ಗುಡ್ ಫಿಲ್ಮ್ಸ್, ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ದ್ಯಾನ್ ಫಾಲೋಯಿಂಗ್ ಒನ್ ಪ್ಯಾಟರ್ನ್. ಓಕೆ ಸರ್, ಈಗ ಎಡಿಟಿಂಗ್ ಅಲ್ಲಿ ಲೇಟೆಸ್ಟ್ ಟ್ರೆಂಡ್ ಏನು, ಟೂಲ್ಸ್ ಏನು ಹೊಸ ಹೊಸ ಇದೆ? ಅಲ್ಲ, ಸಿ ಆಕ್ಚುಲಿ ಎಡಿಟಿಂಗ್ ವಿಷಯ ಬಂದಾಗ ಟೂಲ್ಸ್ ಟ್ರೆಂಡ್ ಅಂತ ಏನಿಲ್ಲ. ಎಡಿಟಿಂಗ್ ಏನೋ ಶೂಟಿಂಗ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ, ಹೊಸ ಹೊಸ ಟ್ರೆಂಡ್ ಬರುತ್ತೆ, ಹೊಸ ಹೊಸ ಟೆಕ್ನಿಕ್ಸ್ ಬರುತ್ತೆ. ಎಡಿಟಿಂಗ್ ಅಲ್ಲಿ ಟೆಕ್ನಿಕ್ಸ್ ಅಂತ ಏನಿಲ್ಲ, ಏನಂದ್ರೆ ಟ್ರಾನ್ಸಿಷನ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ರಿಯಲಿಸ್ಟಿಕ್ ಅಂದ್ರೆ ಒಂದ್ ಶಾರ್ಟ್ಗೂ ಇನ್ನೊಂದ್ ಶಾರ್ಟ್ಗೂ ಟ್ರಾನ್ಸಿಷನ್ ಆಗುವಾಗ ಗೊತ್ತೇ ಆಗದಿರೋ ಅಂತ ಒಂದು ಕೆಲವು ಟ್ರಾನ್ಸಿಷನ್ಸ್ ಯೂಸ್ ಮಾಡ್ತೀವಿ, ಗೊತ್ತೇ ಆಗದಿರೋ ಒಂದು ಝೂಮ್ ಟ್ರಾನ್ಸಿಷನ್ಸ್ ಯೂಸ್ ಮಾಡ್ತೀವಿ. ಬೇರೆ ಒಂದು ವೈಡ್ ಇಂದ ಕ್ಲೋಸ್ ಹೋಗ್ಬೇಕಾದ್ರೆ ಗೊತ್ತೇ ಆಗಲ್ಲ, ಅಂದ್ರೆ ಕ್ಯಾಮ್ರಾದಲ್ಲೇ ಝೂಮ್ ಮಾಡ್ದಂಗೆ ಇರುತ್ತೆ, ಆ ತರ ಕೆಲವು ಟ್ರಾನ್ಸಿಷನ್ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಇಟ್ಸ್ ಆಲ್ ಇಟ್ಸ್ ಬೀನ್ ದ ಸೇಮ್ ಬೇಸಿಕ್ ಏನು ಟ್ರಾನ್ಸಿಷನ್ಸ್ ಮಾಡ್ತೀವಲ್ಲ, ಒಂದು ಡಿಸಾಲ್ವ್ ಆಗ್ಲಿ, ಒಂದು ವೈಟ್ ಫ್ಲಾಶ್ ಆಗ್ಲಿ, ಅಥವಾ ಫೇಡ್ ಔಟ್ ಫೇಡ್ ಇನ್ ಆಗ್ಲಿ. ಈಗ ಟ್ರೆಂಡ್ ಇರೋದು ಫೇಡ್ ಔಟ್ ಫೇಡ್ ಇನ್, ಸಬಕ್ ಅಂತ ಕತ್ಲೆ ಆಗತ್ತೆ, ಸಬಕ್ ಅಂತ ಫೇಡ್ ಇನ್ ಆಗತ್ತೆ. ಅದು ಈಗ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಇದೆ. ಅಥವಾ ಫುಲ್ ವೈಟ್ ಫ್ಲಾಶ್ 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 ಬರ್ತಾ ಇರುತ್ತೆ, ಅದು ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದೆ. ಅದೇ ಸಿ ಡಿಪೆಂಡ್ಸ್ ಆನ್ ದಿ ಜಾನರ್ ಆಫ್ ದಿ ಫಿಲ್ಮ್. ಆ ಪೀರಿಯಡ್ ಅಲ್ಲಿ ಯಾವ ಪ್ಯಾಟರ್ನ್ ಸಿನಿಮಾ ಕ್ಲಿಕ್ ಆಗುತ್ತೋ ಆ ರೀತಿ ಟ್ರೆಂಡು ಕ್ಯಾರಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗ್ತಾ ಇದೆ ಆಡಿಯನ್ಸ್. 30 ಸೆಕೆಂಡ್ ರೀಲ್ಸ್, 60 ರೀಲ್ಸ್, ಅಷ್ಟರಲ್ಲೇ ಖುಷಿಯಾಗಿದ್ದಾನೆ ಅಂತವನ್ನ ಥ್ರೂ ಎಡಿಟಿಂಗ್, ಥ್ರೂ ಸಿನಿಮಾಟೋಗ್ರಫಿ ಹೆಂಗೆ ಥಿಯೇಟರ್ಗೆ ಕರ್ಕೊಂಡ್ ಬರ್ತೀರಿ? ದಟ್ಸ್ ವಾಟ್ ನೀವು ಹೇಳಿದ ಅಕ್ಷರಶಃ ನಿಜ. ಈಗಿನ ಪೇಷನ್ಸ್ ಲೆವೆಲ್ ಇಟ್ಸ್ ನಾಟ್ ಮೋರ್ ದೆನ್ 20 ಸೆಕೆಂಡ್ಸ್. ಆಕ್ಚುಲಿ ಒಂದು ರೀಲ್ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಬರುತ್ತೆ. ಅಷ್ಟರೊಳಗಡೆ ವಿತಿನ್ ಫಸ್ಟ್ 10 ಸೆಕೆಂಡ್ಸ್ ಯು ಹ್ಯಾವ್ ಟು ಗ್ರಾಬ್ ದಿ ಆಡಿಯನ್ಸ್. ಅದ್ರಲ್ಲಿ ಹೋಗ್ತಾ ಇರ್ತಾನೆ, ಹಿಂಗ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಹಿಂಗ್ ಅನ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದೇ ಈಗ ಆ ಪೇಷನ್ಸ್ ಲೆವೆಲ್ ಈಗ ಥಿಯೇಟರ್ ಒಳಗಡೆಗೂ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಅಷ್ಟು ಪೇಷನ್ಸ್ ಇಲ್ಲ ಈಗ. 3 hours 3.5 hours ಮುಂಚೆ ರೆಗ್ಯುಲರ್ 3 hours 2 hours 45 minutes 2.5 hours ಕಂಪಲ್ಸರಿ ಇರೋದು. ಈಗ ಅಷ್ಟು ಪೇಷನ್ಸ್ ಇಲ್ಲ. ಅಂಥದ್ರಲ್ಲೂ ಈಗ ಒಂದು ಸಿನಿಮಾ 3 hours ಸಿನಿಮಾ ಕಂಟೆಂಟ್ ಕೂಡಿಸಿ ಜನ ಪಿಕ್ಚರ್ ನೋಡ್ತಾ ಇದ್ದಾರೆ, ಹಿಟ್ ಆಗಿದೆ ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಹ್ಯಾಪನಿಂಗ್ ಎವ್ರಿ ಸೀನ್ ಹ್ಯಾಸ್ ಟು ಬಿ ಗ್ರಿಪ್ಪಿಂಗ್. ಇಲ್ಲ ಒಂದು ಅದ್ಭುತವಾದ ಶಾಟ್ ಇರಬೇಕು, ಇಲ್ಲ ಅದ್ಭುತವಾದ ಪೇಸ್ ಅಲ್ಲಿ ಇರಬೇಕು. ಅವಾಗ್ಲೇ ಹೇಳ್ದಂಗೆ ಎಡಿಟಿಂಗ್ ಗೊತ್ತಾಗಬಾರ್ದು. ಗೊತ್ತಾಗ್ದಿರಂಗ ಒಬ್ಬ ಆಡಿಯನ್ಸ್ ನ ಎಡ್ಜ್ ಆಫ್ ದ ಸೀಟ್ ಏನಂತೀವಿ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಏನಾಗ್ಬೋದು, ನೆಕ್ಸ್ಟ್ ಏನಿರುತ್ತೆ ನೋಡೋಣ, ಆ ಒಂದು ಕುತೂಹಲ ಇದ್ರೆ ಮಾತ್ರ ಥಿಯೇಟರ್ ಅಲ್ಲಿ ಜನ ಕುತ್ಕೊಂಡು ನೋಡ್ತಾರೆ, ಅಂದ್ರೆ ಎದ್ದೋಗ್ಬಿಡ್ತಾರೆ. ಈಗ ಎಷ್ಟು ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ಡ್ಯೂರೇಷನ್, ಈವನ್ 1 hour 45 minutes ಲ್ಯಾಗ್ ಅನ್ನೋ ತರ ಆಗ್ಬಿಟ್ಟಿದೆ ಈಗಿನ ಒಂದು ಪ್ರಪಂಚ. ಅಷ್ಟು ಫಾಸ್ಟ್ ಪೇಸ್. ಯಾಕೆಂದ್ರೆ ಎಲ್ಲರೂ ಕಮೋಡ್ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ. 20 seconds ರೀಲ್ಸ್. ಅವನು ಕಮೋಡ್ ಇಂದ ಎದ್ದು ಬಂದು ಸ್ನಾನ ಮಾಡಿ ರೆಡಿಯಾಗಿ ಗಾಡಿ ತಗೊಂಡು ಥಿಯೇಟರ್ ಹೋಗಿ ಟಿಕೆಟ್ ತಗೊಂಡು ಪಿಕ್ಚರ್ ಥಿಯೇಟರ್ ಒಳಗೆ ಕುತ್ಕೊಂಡು 2.5 hours ಅವ್ರನ್ನ ಎಂಗೇಜಿಂಗ್ ಆಗಿ ಇಡಬೇಕು ಅಂದ್ರೆ ದೇ ಹ್ಯಾಸ್ ಟು ಬಿ ಸಮಥಿಂಗ್ ವಿಚ್ ಇಸ್ ನಾಟ್ ಅವೈಲೇಬಲ್ ಆನ್ ದಿಸ್ ಸ್ಮಾಲ್ ಸ್ಕ್ರೀನ್ ವಿಚ್ ಇಸ್ ಫೋನ್ ಅಲ್ಲಿ ಇಲ್ದಿರೋಂತ ವಿಷಯ ಅಲ್ಲಿ ಇರ್ಬೇಕು ಅವನಿಗೆ. ಅವಾಗ್ಲೇ ಅವ್ನು ನೋಡ್ತಾನೆ. ಇಲ್ಲ ಅಂದ್ರೆ ನೋಡಲ್ಲ. ಏನಕ್ಕೆ ನೋಡ್ತಾನೆ ಅವನು? ಟಿವಿನಲ್ಲಿ ನೋಡ್ತಾನೆ ಅಥವಾ OTT ನಲ್ಲಿ ನೋಡ್ತಾನೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಫ್ಯೂ ಮೋರ್ ಡೇಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಒಂದು ಫೆಸ್ಟಿವಲ್ ಆಗ್ಬಿಡುತ್ತೆ. ನಾವು ಚಿಕ್ಕವರಾಗಿದ್ದಾಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ಒಂದು ಫೆಸ್ಟಿವಲ್, ನಮ್ಗೆ ಫೆಸ್ಟಿವಲ್ ಮೂಡ್ ಅದೇ ವಾಪಸ್ ಬರುತ್ತೆ. ಈಗ ಏನಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ಯಾ ನೀನು ಅನ್ನೋ ತರ ಆಗ್ಬಿಡುತ್ತೆ. ನೆಕ್ಸ್ಟ್ ಮುಂದಿನ ಕಾಲಘಟ್ಟದಲ್ಲಿ ಯು ವಾಚ್ಡ್ ಇಟ್ ಇನ್ ಥಿಯೇಟರ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಒಂದು ಸಿನಿಮಾ ಮಾಡೋ ಟ್ರೆಂಡ್ ಬರುತ್ತೆ. ಥಿಯೇಟರ್ ಅಲ್ಲೇ ನೋಡ್ಬೇಕು ಈ ಸಿನಿಮಾನ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಸಿನಿಮಾಗಳು ಮಾತ್ರ ಥಿಯೇಟರ್ ಅಲ್ಲಿ ಉಳ್ಕೊಳ್ಳೋ ಕಾಲ ದೂರ ಇಲ್ಲ. ಓಕೆ, ಒಬ್ಬ ಎಡಿಟರ್ ಕೆಲಸಕ್ಕೆ ಒಂದು BGM ಎಷ್ಟು ಸಪೋರ್ಟ್ ಮಾಡುತ್ತೆ? BGM ಇಸ್ ದಿ ಸೋಲ್. ಈಗ ನಾವು ಇಡೀ ಸಿನಿಮಾ ಶೂಟಿಂಗ್ ಆಗಿರ್ಲಿ, ಎಡಿಟಿಂಗ್ ಆಗಿರ್ಲಿ, ಏನೇ ಆಗ್ಲಿ, ಒಂದು 70% ಅಂದ್ರೆ ಇನ್ನೊಂದು 30% ಬೂಸ್ಟ್ ಕೊಡೋದೇ ಸಿನಿಮಾ. ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಸಿನಿಮಾಗೆ
ಇಡೀ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಅಂದ್ರೆ ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಶೂಟಿಂಗು, ಆಕ್ಟಿಂಗು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಮುಗಿದು ಒಂದು ಹಂತಕ್ಕೆ ಸಿನಿಮಾ ರೆಡಿ ಆದಾಗ ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋದೆ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್. ಇದು ಇಡೀ ಸಿನಿಮಾ 70% ಅಂದ್ರೆ ಒಂದು 30% ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಪೋರ್ಟ್ ಮಾಡೋದು. ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲ ಸಿನಿಮಾನ ಉಳಿಸ್ಬೋದು ಅಥವಾ ಅಳಿಸ್ಬೋದು. ಎ ಸಿನಿಮಾ ಕ್ಯಾನ್ ಬಿಕಮ್ ಅ ಹಿಟ್ ಆರ್ ಅ ಫ್ಲಾಪ್ ಓನ್ಲಿ ಆನ್ ಮ್ಯೂಸಿಕ್ ಆಲ್ಸೋ. ಯಾಕಂದ್ರೆ ಅಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾಕೆಂದ್ರೆ ಒಂದು ಎಲ್ಲಿ ಸೈಲೆನ್ಸ್ ಇರಬೇಕು, ಎಲ್ಲಿ ಮ್ಯೂಸಿಕ್ ಇರಬೇಕು, ಅದು ತುಂಬಾ ಮ್ಯಾಟರ್ ಆಗತ್ತೆ. ಯಾಕೆಂದ್ರೆ ಒಂದು ಮ್ಯೂಸಿಕ್ ಅಲ್ಲೇ ಒಂದು ಮೂಡ್ ನ ಕ್ರಿಯೇಟ್ ಮಾಡಬಹುದು. ಒಂದು ಸ್ಯಾಡ್ ಎನ್ವಿರಾನ್ಮೆಂಟ್ ಮ್ಯೂಸಿಕ್ ಅಲ್ಲಿ ಕ್ರಿಯೇಟ್ ಮಾಡಬಹುದು, ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಮ್ಯೂಸಿಕ್ ಅಲ್ಲಿ ಕ್ರಿಯೇಟ್ ಮಾಡಬಹುದು, ಒಂದು ಎಕ್ಸೈಟ್ಮೆಂಟ್, ಒಂದು ಥ್ರಿಲ್ ಮ್ಯೂಸಿಕ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಆಡಿಯನ್ಸ್ ನ ಎಡ್ಜ್ ಆಫ್ ದಿ ಸೀಟ್ ಇಟ್ಕೊಳ್ಳೋ ಮೂಮೆಂಟ್ಸ್ ಮ್ಯೂಸಿಕ್ ಇಂದ ತುಂಬಾ ಸಪೋರ್ಟ್. ಮ್ಯೂಸಿಕ್ ಅಂಡ್ ಸೌಂಡ್ ಎಫೆಕ್ಟ್ಸ್ ತುಂಬಾ ಮುಖ್ಯವಾಗುತ್ತೆ. ಯಾಕೆಂದ್ರೆ ನಾವು ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸದೇ ಇರುವಂತ ಕೆಲವು ಎಲಿಮೆಂಟ್ಸ್ ನ ಸೌಂಡ್ ಎಫೆಕ್ಟ್ಸ್ ಅಲ್ಲಿ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಅಲ್ಲಿ ಒಂದು ಏರ್ಪೋರ್ಟ್ ಆಗ್ಲಿ ಇದಾಗ್ಲಿ ಏನೂ ಇಲ್ದಿದ್ರು ಒಂದು ಫ್ಲೈಟ್ ಪಾಸಿಂಗ್ ಸೌಂಡ್ ಹಾಕಿ ಅಥವಾ ಒಂದು ಯಾವ್ದೋ ವೆಹಿಕಲ್ ಪಾಸಿಂಗ್ ಸೌಂಡ್ ಹಾಕಿ ಯು ಕ್ಯಾನ್ ಸೆಟ್ ಇನ್ ದ ಮೂಡ್. ಅಂದ್ರೆ ಆ ಲೊಕೇಶನ್ ಇವರು ಎಲ್ಲೋ ಏರ್ಪೋರ್ಟ್ ಹತ್ತದಲ್ಲಿ ಕೂತಿದ್ದಾರೆ ಅಥವಾ ಟ್ರಾಫಿಕ್ ತುಂಬಾ ಓಡಾಡೋ ಜಾಗದಲ್ಲಿ ಕೂತಿದ್ದಾರೆ ಅನ್ನೋಂತ ಮೂಡ್ ನ ಕ್ರಿಯೇಟ್ ಮಾಡಬಹುದು. ಅದರಿಂದ ಸಾಕಷ್ಟು ವ್ಯಾಲ್ಯೂ ಆಡ್ ಆಗುತ್ತೆ. ನೀವು ಸಾಕಷ್ಟು ಸಿನಿಮಾಗಳಿಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡಿದ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಯಾವ ತರ ಆಗುತ್ತೆ ಅದು ವರ್ಕ್, ಹೆಂಗಾಗುತ್ತೆ, ಅದ್ರಲ್ಲಿ ಏನೇನೆಲ್ಲ ಬರುತ್ತೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ? ಬೇಸಿಕಲಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಶೂಟ್ ಮಾಡಿರೋ ಕಂಟೆಂಟ್ ವಾಟ್ ವಿ ಕಾಲ್ ರಶಸ್ ನ ನಮಗ್ ಕೊಡ್ತಾರೆ. ಆ ರಶಸ್ ನಲ್ಲಿ ನಾವು ಎಲ್ಲ ಫುಲ್ ಆಲ್ಮೋಸ್ಟ್ ಆಲ್ ನಾನು ಜನರಲಿ ನಾನು ವರ್ಕ್ ಮಾಡುವಾಗ ಪೂರ್ತಿ ರಶಸ್ ನೋಡ್ತೀನಿ. ಬರೀ ಓಕೆ ಟೇಕ್ಸ್ ಮಾತ್ರ ಅಲ್ಲ, ಪೂರ್ತಿ ರಶಸ್ ನೋಡ್ತೀನಿ. ಅದರಲ್ಲಿ ಓಕೆ ಟೇಕ್ಸ್ ನೆಲ್ಲ ಪಿಕ್ ಮಾಡಿ ಸೀನ್ ಪ್ರಕಾರ, ಯಾಕೆಂದ್ರೆ ಶೂಟಿಂಗ್ ಮಾಡುವಾಗ ಒಂದೇ ಲೊಕೇಶನ್ ಅಲ್ಲಿ 10 ಸೀನ್ ಶೂಟಿಂಗ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 12ನೇ ಸೀನ್ ಇರ್ಬೋದು, 35ನೇ ಸೀನ್ ಇರ್ಬೋದು, ಅಥವಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಸೀನ್ ಇರ್ಬೋದು. ಎಲ್ಲ ಒಂದು ಲೊಕೇಶನ್ ಶೂಟಿಂಗ್ ಮಾಡಿರ್ತಾರೆ, ಒಂದೇ ಸ್ಟ್ರೆಚ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಒಂದು 3-4 ಡೇಸ್ ಅಲ್ಲಿ ಇವೆಲ್ಲವೂ ಒಂದೇ ಲೊಕೇಶನ್ ಶೂಟಿಂಗ್ ಮಾಡಿರ್ತಾರೆ. ಸೊ ರಶಸ್ ನಮ್ಗೆ ಒಟ್ಟಿಗೆ ಬರುತ್ತೆ. ಬಟ್ ಎಡಿಟ್ ಮಾಡಿದಾಗ ಅದ್ರದ್ದು ಪ್ಲೇಸ್ಮೆಂಟ್ಸ್ ಬೇರೆ ಬೇರೆ ಕಡೆ ಇರುತ್ತೆ. ಸೊ ಆ ರಶಸ್ ನ ತಗೊಂಡು ಸೀನ್ ಆರ್ಡರ್ ಮಾಡ್ಕೊಂತೀವಿ. ಒಂದು ಸೀನ್ ಓಕೆ ಶಾರ್ಟ್ಸ್ ಎಲ್ಲ ಹಾಕೊಂಡು ಒಂದು ರಫ್ ಎಡಿಟ್ ಮಾಡ್ಕೊಂಡು ಒಂದು ಸೀನ್ ಆರ್ಡರ್ ಮಾಡ್ಕೊಂತೀವಿ. ಇದು ಇಂಥ ಸೀನು ಇಂಟರ್ವಲ್ ಮುಂಚೆ ಬರುತ್ತೆ, ಇದು ಇಂಟರ್ವಲ್ ಆದ್ಮೇಲೆ ಬರುತ್ತೆ. ಫಸ್ಟ್ ಎಡಿಟ್ ಮಾಡ್ಕೊಂಡ್ಬಿಡ್ತೀವಿ. ಆ ಪರ್ಟಿಕ್ಯುಲರ್ ಸೀನ್ ನ ಎಡಿಟ್ ಮಾಡ್ಕೊಂಡು ಬಂಚಾಗಿ ಇಟ್ಕೊಂತೀವಿ. ಆಮೇಲೆ ಎಲ್ಲಾ ಸೀನ್ಸ್ ಎಡಿಟ್ ಆದ್ಮೇಲೆ ಒಂದು ಕತೆ ಆರ್ಡರ್ ಅಲ್ಲಿ ಅದನ್ನೆಲ್ಲ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಈ ಸೀನ್ ಫಸ್ಟ್ ಬರುತ್ತೆ, ಈ ಸೀನ್ ಆಮೇಲೆ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಲಾಸ್ಟಿಗೆ ಹೋಗುತ್ತೆ. ಎಲ್ಲವೂ ಒಂದು ಆರ್ಡರ್ ಮಾಡಿ ಒಂದ್ಸರಿ ಚೆಕ್ ಮಾಡ್ತೀವಿ. ಈ ಪ್ರಾಸೆಸ್ ನಡೆಯುವಾಗ ಆರ್ಟಿಸ್ಟ್, ಆಕ್ಟರ್ಸ್ ಮಾತಾಡಿರುವಂತ ಡೈಲಾಗ್ಸ್ ಲೊಕೇಶನ್ ಅಲ್ಲಿ ರೆಕಾರ್ಡ್ ಆಗಿರೋ ಸೌಂಡ್ ಜೊತೆ ಇರುತ್ತೆ. ಅಂದ್ರೆ ಈಗ ನಾನು ಮಾತಾಡ್ತಿದ್ದೀನಿ, ಈಗ ಹೊರಗಡೆ ಒಂದು ಯಾವ್ದೋ ಒಂದು ಆಟೋ ಸೌಂಡ್ ಹೋಗಿರೋ ಸೌಂಡ್ ಕೇಳಿಸ್ಬೋದು, ಒಂದು ಬೈಕ್ ಹೋಗಿರೋ ಸೌಂಡ್ ಕೇಳಿಸ್ಬೋದು. ಬಟ್ ಅದನ್ನ ಇಟ್ಕೊಂಡು ಎಡಿಟಿಂಗ್ ಮಾಡಿರ್ತೀವಿ. ಇದು ನಂತರ ಇಡೀ ಸಿನಿಮಾ ಡಬ್ಬಿಂಗ್ ಪ್ರಾಸೆಸ್ ಹೋಗುತ್ತೆ. ಅಲ್ಲಿ ಇದೇ ಆಕ್ಟರ್ ಆಗಿರಬಹುದು ಅಥವಾ ಆ ಆಕ್ಟರ್ಗೆ ಬೇರೆಯವ್ರ ವಾಯ್ಸ್ ಕೊಡುವಂತ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರಬಹುದು. ಒಟ್ಟಲ್ಲಿ ಈಗ ನಾನು ಆಕ್ಟ್ ಮಾಡಿದ್ರೆ ನನ್ನ ಪಾತ್ರಕ್ಕೆ ನಾನೇ ಅಲ್ಲಿ ಹೋಗಿ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನನ್ನ ಪಾತ್ರಕ್ಕೆ ನನ್ನ ಲಿಪ್ ಮೂವ್ಮೆಂಟ್ ಗೆ ತಕ್ಕ ಹಾಗೆ ಅದೇ ಡೈಲಾಗ್ ನ ಅದೇ ಎಮೋಷನ್ ನಲ್ಲಿ ಮತ್ತೆ ಹೇಳ್ಬೇಕಾಗುತ್ತೆ, ವಿಚ್ ಇಸ್ ಡಿಫಿಕಲ್ಟ್. ಆಕ್ಟಿಂಗ್ ಇಂತ ಡಬ್ಬಿಂಗ್ ಸ್ವಲ್ಪ ಕಷ್ಟ ನನ್ನ ಪ್ರಕಾರ. ಯಾಕಂದ್ರೆ ಆಕ್ಟಿಂಗ್ ಮಾಡುವ ಒಂದು ಫ್ಲೋ ನಲ್ಲಿ ಆ ಎನ್ವಿರಾನ್ಮೆಂಟ್ ಅಲ್ಲಿ ಆಕ್ಟ್ ಮಾಡ್ಬಿಟ್ಟಿರ್ತೀವಿ. ಅದೇ ಎಮೋಷನ್ ನ ರೀಕ್ರಿಯೇಟ್ ಮಾಡ್ಬೇಕು ನಾವು ಡಬ್ಬಿಂಗ್ ಅಲ್ಲಿ. ನಾವು ನಂದೇ ಕ್ಯಾರೆಕ್ಟರ್ಗೆ ನಾನೇ ಡಬ್ಬಿಂಗ್ ಮಾಡ್ಬೇಕು ಅಂದ್ರೂ ಮತ್ತೆ ಆ ಎಮೋಷನ್ ನ ರೀಕ್ರಿಯೇಟ್ ಮಾಡ್ಬೇಕು. ತುಂಬಾ ಕಷ್ಟದ ಕೆಲಸ ಆಕ್ಚುಲಿ, ಟು ಬಿ ವೆರಿ ಫ್ರಾಂಕ್. ಸೊ ಅದು ಡಬ್ಬಿಂಗ್ ಆಗುತ್ತೆ. ಇಡೀ ಸಿನಿಮಾದ್ದು ರೀಲ್ ವೈಸ್ ಡಬ್ಬಿಂಗ್ ಆಗುತ್ತೆ. ಆ ಡಬ್ಬಿಂಗ್ ಆಗಿರೋ ಸೌಂಡ್ ನಮಗೆ ಬರುತ್ತೆ ಎಡಿಟರ್ಸ್ಗೆ. ಅವಾಗ ಈ ಟ್ರಾಫಿಕ್ ನಾಯ್ಸ್, ಆಂಬಿಯನ್ಸ್ ನಾಯ್ಸ್ ಅವೆಲ್ಲ ಇರಲ್ಲ. ಬರೀ ಕ್ಲೀನ್ ಆಡಿಯೋ, ಕ್ಲೀನ್ ಡೈಲಾಗ್ಸ್ ಎಲ್ಲ ಇರುತ್ತೆ. ಅದನ್ನ ಇಟ್ಕೊಂಡು ಈಗ ಒಂದು 3 ಗಂಟೆ ಸಿನಿಮಾ ಇರುತ್ತೆ ಈ ಡಬ್ಬಿಂಗ್ ಕಳ್ಸಕ್ ಮುಂಚೆ, ಅಥವಾ 2 ಗಂಟೆ 40 ನಿಮಿಷ ಇರುತ್ತೆ. ಅದನ್ನ ಟ್ರಿಮ್ ಮಾಡಿ 2.5 ಗಂಟೆ ಅಥವಾ 2 hours 20 minutes, 2 hours 15 minutes ಗೆ ಕ್ರಿಸ್ಪ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ. ಏನಂದ್ರೆ ಶಾರ್ಪ್ ಟ್ರಿಮ್ಮಿಂಗ್ ಅಂತೀವಿ. ಅಂದ್ರೆ ಆ ಪೇಸ್ ನ ಇನ್ಕ್ರೀಸ್ ಮಾಡ್ತೀವಿ. ಅಂದ್ರೆ ಎಲ್ಲೂ ಬೋರ್ ಆಗ್ತಿರೋಂಗೆ, ಎಲ್ಲೂ ಲ್ಯಾಗ್ ಆಗ್ತಿರೋಂಗೆ, ಆಡಿಯನ್ಸ್ ನ ಕ್ಯಾಪ್ಚರ್ ಮಾಡೋ ತರ ಆ ಒಂದು ಪೇಸ್ ನ ಇನ್ಕ್ರೀಸ್ ಮಾಡಿ ಟೈಟ್ ಕಾಂಪ್ಯಾಕ್ಟ್ ಮಾಡ್ತೀವಿ. ಕಾಂಪ್ಯಾಕ್ಟ್ ಮಾಡಿ ಒಂದು ಸಿನಿಮಾ ಎಲ್ಲ ನೋಡಿದ್ಮೇಲೆ ಎಲ್ಲರೂ ಈಗ ವಿಜುವಲ್ ಸೌಂಡ್, ವಿಜುವಲ್ ಇರುತ್ತೆ, ಸೌಂಡ್ ಆಡಿಯೋ ಅಂದ್ರೆ ಡಬ್ಬಿಂಗ್ ಮಾತ್ರ, ಡೈಲಾಗ್ಸ್ ಮಾತ್ರ ಇರುತ್ತೆ. ಅಂತದ್ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಫುಲ್ ಸಿನಿಮಾ ನೋಡ್ತೀವಿ.
ಅಲ್ಲಿ ಮ್ಯೂಸಿಕ್ ಇರಲ್ಲ, ಬರೀ ಸಾಂಗ್ಸ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಇರಲ್ಲ, ಸಾಂಗು ಎಡಿಟ್ ಆಗಿರುತ್ತೆ, ಡೈಲಾಗ್ಸ್ ಇರುತ್ತೆ. ಸೊ ವಿತೌಟ್ ಮ್ಯೂಸಿಕ್ ಪೂರ್ತಿ ಸಿನಿಮಾ ಕುತ್ಕೊಂಡು ಇಡೀ ಟೀಮ್ ಕುತ್ಕೊಂಡು ನೋಡಿ ಡಿಸೈಡ್ ಮಾಡಿ ನೆಕ್ಸ್ಟ್ ಪ್ರಾಸೆಸ್ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಕಳಿಸ್ತೀವಿ, ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾರೆ. ಇನ್ನೊಂದು ಸೌಂಡ್ ಎಫೆಕ್ಟ್ಸ್ ಮಾಡೋರಿಗೆ ಕಳಿಸ್ತೀವಿ, ಅವರು ಬ್ಯಾಕ್ ಗ್ರೌಂಡ್ ಸೌಂಡ್ ಅಂದ್ರೆ ಸೌಂಡ್ ಎಫೆಕ್ಟ್ಸ್, ಈಗ ಈ ಚೇರ್ ಶಬ್ದ, ಬಾಗಲ್ ಶಬ್ದ, ವೆಹಿಕಲ್ ಶಬ್ದ ಅವೆಲ್ಲ ಅವರು ಆಡ್ ಮಾಡ್ತಾರೆ. ಇನ್ನೊಂದು ಕಡೆ ವಿಜುವಲ್ ಪಾರ್ಟ್ ನಾವು ಗ್ರೇಡಿಂಗ್ ಅಂದ್ರೆ ಕಲರ್ ಕರೆಕ್ಷನ್ ಮತ್ತೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದ್ರೆ ಗ್ರಾಫಿಕ್ಸ್ ಏನಾದ್ರು ಇದ್ರೆ ಅದು ಮಾಡ್ಲಿಕ್ಕೆ, ಏನಾದ್ರು ಕ್ಲೀನ್ಅಪ್ಸ್ ಇದ್ರೆ ಅದು ಮಾಡ್ಲಿಕ್ಕೆ, ಆಮೇಲೆ ಟೋಟಲ್ ಓವರ್ ಆಲ್ ಒಂದೇ ಒಂದು 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 ಟೋನ್ ಅಲ್ಲಿ ಒಂದು ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಕಾಣಿಸೋ ತರ ಅದು ವಿಜುವಲ್ ಹೋಗುತ್ತೆ. ಸೊ ಫೈನಲಿ ಅಲ್ಲಿ ವಿಜುವಲ್ ಡಿಪಾರ್ಟ್ಮೆಂಟ್ ಇಂದ ಪಿಕ್ಚರ್ ಬರುತ್ತೆ, ಈ ಕಡೆ ಮ್ಯೂಸಿಕ್ ಸೌಂಡ್ ಎಫೆಕ್ಟ್ಸ್ ಅಲ್ಲಿಂದ ಒಂದು ಸೌಂಡ್ ಬರುತ್ತೆ. ಸೊ ಎರಡೂ ಸೇರಿ ಈಗಿನ ಇವತ್ತಿನ ಪ್ರಾಸೆಸ್ ಅಲ್ಲಿ ಎರಡೂನು ಮರ್ಜ್ ಮಾಡಿ ಒಂದು ಔಟ್ಪುಟ್ ತೆಗೀತೀವಿ, ದಟ್ ಈಸ್ ಯುವರ್ ಫೈನಲ್ ಫಿಲ್ಮ್. ಸೊ ಈಗಿನ ಇದರಲ್ಲಿ ರೀಲ್ಸ್ ಎಲ್ಲ ಇಲ್ಲ, ಫಸ್ಟ್ ಹಾಫ್ ಒಂದು ಫೈಲ್, ಸೆಕೆಂಡ್ ಹಾಫ್ ಒಂದು ಫೈಲ್, ಇವೆರಡನ್ನು ಫೈನಲ್ ಒಂದು ಪ್ರಾಸೆಸಿಂಗ್ ಒಂದು ಲ್ಯಾಬ್ ಇರುತ್ತೆ. ಆ ಪ್ರೊಸೆಸಿಂಗ್ ಲ್ಯಾಬ್ ಅಲ್ಲಿ ಇವೆರಡನ್ನು ಸೌಂಡ್ ಪಿಕ್ಚರ್ ನ ಮರ್ಜ್ ಮಾಡಿ ಒಂದು ಪ್ಯಾಕೇಜ್ ಮಾಡಿ, ಡಿಜಿಟಲ್ ಕಂಟೆಂಟ್ ನ ಪ್ಯಾಕೇಜ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಪ್ರತಿ ಥಿಯೇಟರ್ಲು ಡೌನ್ಲೋಡ್ ಮಾಡಿ ಅಥವಾ ಫಿಸಿಕಲ್ ಹಾರ್ಡ್ ಡ್ರೈವ್ಸ್ ಹೋಗುತ್ತೆ. ಕೆಲವು ಥಿಯೇಟರ್ಸ್ 2K 4K ಹೈ ರೆಸಲ್ಯೂಷನ್ ಥಿಯೇಟರ್ಸ್ಗೆ ಫಿಸಿಕಲಿ ಆಯಾ ಥಿಯೇಟರ್ಗೆ ಫಿಸಿಕಲ್ ಹಾರ್ಡ್ ಡಿಸ್ಕ್ ಹೋಗುತ್ತೆ, ಅವರು ಅಲ್ಲಿ ಸಿಸ್ಟಮ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರತಿ ಶೋನು ಪ್ಲೇ ಮಾಡಕ್ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ದಿ ಪ್ರಾಸೆಸ್ ಆಫ್ ಪೋಸ್ಟ್ ಪ್ರೊಡಕ್ಷನ್. ಓಕೆ, ಮತ್ತೆ ಅದ್ರಲ್ಲಿ ಒಂದು ಪ್ರೋಸೆಸ್ ಇದೆಯಲ್ಲ, ಈಗ 5 ಕೆಲವು ಸೌಂಡ್ ಹಿಂದೆ ಕೇಳುತ್ತೆ, ಕೆಲವು ಮುಂದೆ ಕೇಳುತ್ತೆ, ಆ ಪ್ರೊಸೆಸ್ ಏನೋ ಒಂದು. ಸೊ ಆ ಒಂದು ಪ್ರೊಸೆಸ್ ಸಾರಿ ಮರ್ತೆ ನಾನು. ಈಗ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗುತ್ತೆ, ಸೌಂಡ್ ಎಫೆಕ್ಟ್ಸ್ ಹೋಗುತ್ತೆ, ಇವೆಲ್ಲವೂ ಫೈನಲ್ ಮಿಕ್ಸಿಂಗ್ ಥಿಯೇಟರ್ಗೆ ಬರುತ್ತೆ. ಮಿಕ್ಸಿಂಗ್ ಥಿಯೇಟರ್ ಅಲ್ಲಿ 6 ಸ್ಪೀಕರ್, ಈಗ ಏನೋ ಸರೌಂಡ್ ಸೌಂಡ್ ಬೇಸಿಕಲಿ 6 ಸ್ಪೀಕರ್ಸ್ ಇರುತ್ತೆ. ಫ್ರಂಟ್ ಲೆಫ್ಟ್, ಸೆಂಟರ್, ಫ್ರಂಟ್ ರೈಟ್, ರೇರ್ ಲೆಫ್ಟ್, ರೇರ್ ರೈಟ್. ಸೊ ನಮಗೆ ಮುಂದೆ ಕಾಣಿಸೋದೆಲ್ಲ ಸ್ಕ್ರೀನ್ ಮಧ್ಯದಿಂದ ಬರ್ತಾ ಇರುತ್ತೆ, ಡೈಲಾಗ್ ಎಲ್ಲ ಸ್ಕ್ರೀನ್ ಮಧ್ಯದಿಂದ ಬರ್ತಾ ಇರುತ್ತೆ. ಸ್ಕ್ರೀನ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಯಾವ್ದಾದ್ರು ಒಂದು ವಸ್ತುನೋ, ಒಂದು ಗಾಡಿನೋ, ಏನೋ ಒಂದು, ಅಥವಾ ಯಾರಾದ್ರೂ ನಡ್ಕೊಂಡು ಹೋಗ್ತಿದ್ರೆ ಆ ಸೌಂಡ್ ಲೆಫ್ಟ್ ಇಂದ ರೈಟ್ ಗೆ ಟ್ರಾವೆಲ್ ಆಗೋದು, ಅಥವಾ ಫ್ರಂಟ್ ಇಂದ ಬ್ಯಾಕ್ ಗೆ ಒಂದು ಟ್ರಾವೆಲ್ ಆಗೋದು, ಅವೆಲ್ಲವೂ ಮಿಕ್ಸಿಂಗ್ ಅಲ್ಲಿ ಕುತ್ಕೊಂಡು ಮಾಡ್ತಾರೆ. ಸೊ ಮಿಕ್ಸಿಂಗ್ ಥಿಯೇಟರ್ ಹೇಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಥಿಯೇಟರ್ ಸೈಜ್ ಅಲ್ಲೇ ಇರುತ್ತೆ, ಸ್ವಲ್ಪ ಚಿಕ್ಕ ಮಿನಿ ಥಿಯೇಟರ್ ಸೈಜ್ ಅಲ್ಲಿ ಇರುತ್ತೆ, ಕನ್ಸೋಲು ಸೆಂಟ್ರಲ್ ಇರುತ್ತೆ. ಸೊ ಆಡಿಯನ್ಸ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಈಗ ಸಿಂಗಲ್ ಥಿಯೇಟರ್ ಅಂದ್ರೆ ಸೆಕೆಂಡ್ ಕ್ಲಾಸ್ ಸೆಂಟರ್, ಅಥವಾ ಮಲ್ಟಿಪ್ಲೆಕ್ಸ್ ನಲ್ಲಾದ್ರೆ ಇಡೀ ಮೇಲಿಂದ ಕೆಳಗಡೆವರೆಗೂ ಸೆಂಟರ್ ರೋ ನಲ್ಲಿ ಸೆಂಟರ್ ಸೀಟ್ ಇಸ್ ದಿ ಪರ್ಫೆಕ್ಟ್ ಪ್ಲೇಸ್ ಟು ವಾಚ್ ಎ ಫಿಲ್ಮ್. ಯಾಕೆಂದ್ರೆ ಸೌಂಡ್ ಮಿಕ್ಸಿಂಗ್ ಆಗಿರೋದು ಆ ಪೊಸಿಷನ್ಗೆ, ಎಲ್ಲಾ ಸೌಂಡ್ಸ್ ಈ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಿಕ್ಸ್ ಮಾಡಿರೋದ್ರಿಂದ ಅಲ್ಲಿಗೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೆ. ಅಲ್ಲಿ ಕುತ್ಕೊಂಡ್ರೆ ಎಲ್ಲಾ ಸೌಂಡ್ ಕರೆಕ್ಟ್ ಆಗಿ ಕೇಳಿಸುತ್ತೆ. ಕೆಲವರಿಗೆ ಬಾಲ್ಕನಿ ಕುತ್ಕೊಂಡು ನೋಡಿದ್ರೆ ಒಂದು ದೊಡ್ಡ ಪ್ರೆಸ್ಟೀಜ್ ಅನ್ಕೊಂತಾರೆ, ಅದಲ್ಲ. ಆಕ್ಚುಲಿ ಇಟ್ಸ್ ಅ ವೆರಿ ರಾಂಗ್ ಪ್ಲೇಸ್ ಟು ಸಿಟ್ ಅಂಡ್ ವಾಚ್ ಎ ಮೂವಿ. ಯಾಕೆಂದ್ರೆ ಹಿಂದ್ಗಡೆ ಸ್ಪೀಕರ್ ಪಕ್ಕದಲ್ಲಿ ಇಲ್ಲೇ ಬಡ್ಕೊಂತಾ ಇರುತ್ತೆ, ಹಿಂದ್ಗಡೆ ಸ್ಪೀಕರ್ ಜಾಸ್ತಿ ಕೇಳಿಸ್ತಾ ಇರುತ್ತೆ, ಮುಂದ್ಗಡೆ ಸ್ಪೀಕರ್ ಸ್ಕ್ರೀನ್ ಇಂದ ಬರೋದು ಕಮ್ಮಿ ಕೇಳಿಸ್ತಾ ಇರುತ್ತೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟು ವಾಚ್ ಎ ಫಿಲ್ಮ್ ಇಸ್ ಸೆಂಟರ್ ರೋ, ಸೆಂಟರ್ ಸೀಟ್ ಟು ದ ಸ್ಕ್ರೀನ್. ದಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಗೆಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಸಿನಿಮಾ. ಸೌಂಡ್ ಆಗ್ಲಿ, ಪಿಕ್ಚರ್ ಕ್ವಾಲಿಟಿ ಆಗ್ಲಿ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಆ ಪೊಸಿಷನ್ ಅಲ್ಲಿ. ಓಕೆ, ಆಮೇಲೆ ನೀವು ಸಿನಿಮಾ ಜೊತೆ ಆಡ್ ಫಿಲ್ಮ್ ಕೂಡ ಮಾಡ್ತೀರಿ. ಆಡ್ ಫಿಲ್ಮ್ ನ ಚಾಲೆಂಜಸ್ ಏನಂದ್ರೆ, ಪ್ಲಸ್ ಏನು, ಸಿನಿಮಾಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗ್ ಮಾಡ್ತೀರಿ? ಮೇನ್ ಚಾಲೆಂಜ್ ಡ್ಯೂರೇಷನ್. ನಿಮ್ಗೆ 30 ಸೆಕೆಂಡ್ಸ್ ಅಲ್ಲಿ ಒಂದು ಕಥೆ ಹೇಳ್ಬೇಕು. ಸೊ 30 ಸೆಕೆಂಡ್ಸ್ ಅಲ್ಲಿ ಕಥೆ ಹೇಳ್ತಿರೋನಿಗೆ ಟಕ್ಕಂತ 3 ಅವರ್ ಸಿನಿಮಾ ಕೊಟ್ಬಿಟ್ರೆ ಎಷ್ಟು ಕಟ್ ಆಗತ್ತೆ. ಅಂದ್ರೆ ಇಷ್ಟು ಕಡಿಮೆ ಡ್ಯೂರೇಷನ್ ಅಲ್ಲಿ ಕಥೆ ಹೇಳ್ದವನು ಇಷ್ಟೊಂದು ಕಂಟೆಂಟ್ ಕೊಟ್ಬಿಡಿದ್ರೆ ಹಿಂಗ ಹೇಳೋದು ಅದೊಂದು. ವೈಸ್ ವರ್ಸ. ಈ ಆಡ್ ಫಿಲ್ಮ್ಸ್ ಮಾಡಿದವರು ಸಿನಿಮಾಗ್ ಬಂದ್ರೆ ಸಡನ್ ಆಗಿ ಅವ್ರಿಗೆ 30 ಸೆಕೆಂಡ್ ಅಲ್ಲಿ ಕಥೆ ಹೇಳ್ತಿರೋನ್ಗೆ 3 ಗಂಟೆ ಸಿಕ್ಕಿರುತ್ತೆ. ಈಗ 3 ಗಂಟೆ ಕಥೆ ಹೇಳ್ತಿರೋನ್ಗೆ 30 ಸೆಕೆಂಡ್ ಅಲ್ಲಿ ಕಥೆ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಆಸ್ ಎನ್ ಎಡಿಟರ್ ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಎವ್ರಿ ಫ್ರೇಮ್ ಕೌಂಟ್ಸ್. 30 ಸೆಕೆಂಡ್ಸ್ ಅಲ್ಲಿ ಎವ್ರಿ ಫ್ರೇಮ್ ಕೌಂಟ್ಸ್. ಟೆಲಿವಿಷನ್ ಅಂದ್ರೆ 30 ಸೆಕೆಂಡ್ಸ್ ಅಂದ್ರೆ 30 ಸೆಕೆಂಡ್ಸ್ ಇಂಟು 25 ಫ್ರೇಮ್ಸ್, 25 ಫ್ರೇಮ್ಸ್. ಸೊ ಈ ಪ್ರತಿಯೊಂದು ಫ್ರೇಮು ಲೆಕ್ಕ ಆಗತ್ತೆ. ಪ್ರತಿಯೊಂದು ಫ್ರೇಮು, ಯಾಕಂದ್ರೆ ನಾವು 30 ಸೆಕೆಂಡ್ಸ್ ಇಂತ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಟಿವಿನಲ್ಲಿ ಆಟೋಮೆಟಿಕ್ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿರ್ತಾರೆ ಅಂದ್ರೆ ಅವರು ಫೀಡ್ ಮಾಡ್ತಾರೆ 30 ಸೆಕೆಂಡ್ಸ್ ಇನ್ ಅಂಡ್ ಔಟ್ ಅಷ್ಟೇ ಕಟ್. ಅದಾದ್ಮೇಲೆ ಒಂದು ಫ್ರೇಮ್ ಎಕ್ಸ್ಟ್ರಾ ಇದ್ರೂ ಬರಲ್ಲ, ಕಮ್ಮಿ ಆದ್ರೂ ನಮ್ಗೆ ಲಾಸ್. ಸೊ ಹಂಗೆ
ಸೊ 30 seconds ಅಥವಾ 1 minute ಅಲ್ಲಿ ಇಡೀ ಕಥೆ ಹೇಳ್ಬೇಕು. ಸೊ ಜನರಲಿ ಇಫ್ ಯು ಅಬ್ಸರ್ವ್ಡ್ ಯಾವುದೇ ಆಡ್ ಆಗ್ಲಿ ಸ್ಟಾರ್ಟಿಂಗ್ 90 seconds ಇರುತ್ತೆ, ಅಂದ್ರೆ 1.5 ನಿಮಿಷ ಇರುತ್ತೆ. 1.5 ನಿಮಿಷ ಫಸ್ಟ್ ಒಂದು ವಾರನೋ ಒಂದು 10 ದಿನನೋ ಬರುತ್ತೆ. ಆಮೇಲೆ ಅದು 1 ನಿಮಿಷ ಇಳಿಯುತ್ತೆ, ಆಮೇಲೆ 45 seconds ಇಳಿಯುತ್ತೆ, ಆಮೇಲೆ 30 seconds ಇಳಿಯುತ್ತೆ, ಆಮೇಲೆ 20 seconds, ಆಮೇಲೆ ಬರೀ 5 seconds ಅಷ್ಟೇ. ಆ ಬ್ರ್ಯಾಂಡ್ ಮಾತ್ರ ಹೇಳ್ಬಂದು. ಸೊ ಏನಕ್ಕೆ ಹಿಂಗೆ ಅಂತಂದ್ರೆ ಇಟ್ಸ್ ಸೈಕಾಲಜಿ. 1.5 ನಿಮಿಷ ಕತೆ ನೋಡಿರ್ತೀವಿ ನಾವು ಒಂದು ವಾರ, ಟಕ್ಕಂತ ಅದು 1 ನಿಮಿಷಕ್ಕೆ ಬರುತ್ತೆ, ನಮ್ಗೆ ಅದು ಅಬ್ಸರ್ವ್ ಮಾಡಲ್ಲ. ಅದೇ ಕತೆ ನಮ್ಗೆ ನೆನಪಿರುತ್ತಲ್ಲ, ಮತ್ತೆ ಇನ್ನೊಂದ್ಸರಿ ನೋಡಿದಾಗ ಫುಲ್ ಕತೆ ನೆನಪಲ್ಲಿ ಇರುತ್ತೆ. ಸೊ ಅಷ್ಟೇ ರೀಕಾಲ್ ವ್ಯಾಲ್ಯೂ ಇರುತ್ತೆ. ಸೊ ಅದೇ 45 seconds ಆಗುತ್ತೆ, 30 seconds ಆಗುತ್ತೆ, 20 seconds, 10 seconds, ಆಮೇಲೆ 5 seconds. ಏನಂದ್ರೆ ಬ್ರ್ಯಾಂಡ್ ರೀಕಾಲ್ ವ್ಯಾಲ್ಯೂ ಅಷ್ಟೇ. ನೀವು ಪದೇ 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 ಅದನ್ನೇ ತೋರಿಸ್ತಾ ಇದ್ರೆ ಆ ಟ್ಯೂನ್ ಬಂದ ತಕ್ಷಣ ಇದೇ ಪ್ರಾಡಕ್ಟ್ ಅಂತ ನೆನಪಾಗೋಷ್ಟು ಕೂತ್ ಬಿಡಿರುತ್ತೆ ತಲೆನಲ್ಲಿ. ಸೊ ದಟ್ ಇಸ್ ದ ಚಾಲೆಂಜ್ ಆಫ್ ಡೂಯಿಂಗ್ ಆಡ್ ಫಿಲ್ಮ್ಸ್. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಆಡ್ ಫಿಲ್ಮ್ ಮಾಡ್ತೀರಿ, ಫಿಲ್ಮ್ ಮಾಡ್ತೀರಿ, ಆಮೇಲೆ ಕಾರ್ಪೊರೇಟ್ ಫಿಲ್ಮ್ ಮಾಡ್ತೀರಿ, ಡಾಕ್ಯುಮೆಂಟರಿ ಮಾಡ್ತೀರಿ, ಅದ್ರ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಿ, ಅಯ್ಯಂಗಾರಿ ಕಿಚನ್ ಅಂತ. ಈ ಸಾಹಸ ಯಾಕೆ? ಇಲ್ಲ, ಈ ಸಾಹಸ ಕ್ರೇಜಿ ಅಯ್ಯಂಗಾರಿ ಕಿಚನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಇದು 2 ಲಾಕ್ಡೌನ್ ಮಧ್ಯದಲ್ಲಿ ಈ ಹೊಸ ಜಾಗ ನನ್ನ ಆಫೀಸ್ ಸ್ಪೇಸ್ ತಗೊಂಡಾಗ ಇಲ್ಲಿ ಎಡಿಟಿಂಗ್ ರೂಮು, ಒಂದು ಎಕ್ಸ್ಟ್ರಾ ರೂಮು, ಕಿಚನ್ ಎಲ್ಲ ಇರೋದ್ರಿಂದ ನನಗೆ ಫುಡ್ ಇಸ್ ಅ ಸ್ಟ್ರೆಸ್ ಬಸ್ಟರ್. ತಿನ್ನೋದಾಗಿರ್ಲಿ, ಕುಕ್ ಮಾಡೋದಾಗಿರ್ಲಿ, ಇಟ್ ಇಸ್ ಬೋತ್ ಸ್ಟ್ರೆಸ್ ಬಸ್ಟರ್. ಜನರಲಿ ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸ ಇರುತ್ತೆ ಆ ಸ್ಟ್ರೆಸ್ ನ ಈಚೆ ತೆಗೆದಾಕಕ್ಕೆ. ಜನರಲಿ ಫುಡ್ ಇಸ್ ಮೋಸ್ಟ್ ಆಫ್ ದ ಪೀಪಲ್ ಫುಡ್ ಇಸ್ ಅ ಸ್ಟ್ರೆಸ್ ಬಸ್ಟರ್. ಅಂದ್ರೆ ಸ್ಟ್ರೆಸ್ ಆಗಿದ್ದ ಜಾಸ್ತಿ ತಿಂತೀವಿ ನಾವು. ನನಗೆ ಅಡಿಗೆ ಮಾಡಕ್ ಇಷ್ಟ. ಸೊ ಆ ಟೈಮಲ್ಲಿ ಈ ಪೀರಿಯಡ್ ಅಲ್ಲಿ ಸಿನಿಮಾಗಳು ಯಾವ್ದು ಇರ್ಲಿಲ್ಲ, ಇನ್ ಬಿಟ್ವೀನ್ 2 ಲಾಕ್ಡೌನ್ ನಡೀತಿತ್ತು. ಸೊ ಅವಾಗ ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ಕುಕಿಂಗ್ ಸ್ಟಾರ್ಟ್ ಮಾಡುವಾಗ ನಾನು ಅಷ್ಟೇ ಇಟ್ಕೊಂಡು ಶೂಟ್ ಮಾಡ ಅಂತ ಅಂದ್ಬಿಟ್ಟು ನಾನು ಕುಕ್ ಮಾಡೋದನ್ನ ಶೂಟ್ ಮಾಡ್ತಿದ್ದ. ಸರಿ, ಅದನ್ನೇ ಎಡಿಟ್ ಮಾಡಿ ಎಪಿಸೋಡ್ ತರ ಅಪ್ಲೋಡ್ ಮಾಡಕ್ ಶುರು ಮಾಡಿದೆ. ಅವಾಗ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು, ಸಖತ್ತಾಗಿದೆ. ಯಾಕಂದ್ರೆ ನಾನು ಜನರಲಿ ಅದಕ್ಕೂ ಮುಂಚೆ ನನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಲ್ಲಿ #ಜೊಲ್ಲು ವಿತ್ ಒಂದು 4 ಇಮೇಜ್, ಒಂದು ಜೊಲ್ಲುದು ಇಮೇಜ್, ಅಂದ್ರೆ ಒಂದು ಎಮೋಟಿಕಾನ್ ಹಾಕ್ಬಿಟ್ಟು ಫುಡ್ ಹೋಟೆಲ್ದಾಗ್ಲಿ ಫುಡ್ದಾಗ್ಲಿ ಫೋಟೋಸ್ ಹಾಕ್ತಾ ಇರ್ತಿದ್ದೆ. ಸೊ ಇದು ಸ್ಟಾರ್ಟ್ ಮಾಡಿದೆ. ಸೂಪರ್ ವೆರಿ ಗುಡ್, ಮಾಡು ಅಂತ ಎಲ್ಲರೂ ಎನ್ಕರೇಜ್ ಮಾಡಿದ್ರು. ಒಂದಷ್ಟು ಎಪಿಸೋಡ್ ಮಾಡಿದೆ. ಈಗ ಸದ್ಯಕ್ಕೆ ಬ್ರೇಕ್ ಇದೆ, ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಬಿಕಾಸ್ ಐ ಲೈಕ್ ಕುಕಿಂಗ್ ಇಸ್ ಫನ್. ಯಾಕಂದ್ರೆ ಯಾವ್ದೋ ಒಂದು ಹೋಟ್ಲಲ್ಲಿ ಏನೋ ಒಂದು ಡಿಶ್ ತಿಂದಾಗ ಅದು ಏನು ಇಂಗ್ರೀಡಿಯೆಂಟ್ಸ್ ಏನಿದೆ ಅದೇ ತರ ರೆಪ್ಲಿಕಾ ಮಾಡ್ಬೇಕು ಅನ್ನೋದು ನನಗೆ ಒಂದು ಹುಚ್ಚಿದೆ. ಅಂದ್ರೆ ಅದೇ ತರ ನಾನ್ ಕುಕ್ ಮಾಡ್ಬೇಕು. ಈಗ ಎಲ್ಲೋ ಒಂದ್ ಕಡೆ ಡೋನಟ್ಸ್ ಒಂದ್ ಟೈಮಲ್ಲಿ ಡೋನಟ್ಸ್ ತಿಂದು ನನ್ಗೆ ಡೋನಟ್ಸ್ ಮಾಡ್ಬೇಕು ಅಂತ ಆಸೆ. ಅದನ್ನ ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡಿ ಡೋನಟ್ ಹೆಂಗ್ ಮಾಡೋದು ಅಂತ ಕಲ್ತು ಡೋನಟ್ಸ್ ಮಾಡ್ತಿದ್ದೆ. ಆಮೇಲೆ ಈ ಮ್ಯಾಂಗ್ಳೂರಿಯನ್ ಸ್ಟೈಲ್ ಹೋಟೆಲ್ಗೆ ಹೋಗಿ ಪತ್ರಡೆ ಅಂತ ಸಿಗುತ್ತೆ, ಪತ್ರಡೆ ನಾನು ಮಾಡೋದ್ ಕಲಿಬೇಕಲ್ಲ ಅಂತ ಅದನ್ನು ಕಲ್ತು ಅದನ್ನು ಮಾಡಿದೆ. ಸೊ ಹಾಗಾಗಿ ನನ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ. ಸರ್, ಈಗ ಅಡಿಗೆ ಮಾಡ್ತೀರಿ ಅಂದ್ರಿ, ಅಡಿಗೆ ಮಾಡ್ತೀನಿ ಅಂದ್ರಿ, ಖುಷಿ ಆಯ್ತು. ರಸಂ ಮ್ಯಾಗಿ ಬಿಟ್ಟು ಏನ್ ಮಾಡ್ತೀರಿ? ರಸಂ ಅಲ್ಲ, ಮ್ಯಾಗಿ ಅಂತೂ ನಾನು ಮಾಡಲ್ಲ, ನಮ್ಗೆ ಇಷ್ಟ ಆಗಲ್ಲ ಮ್ಯಾಗಿ. ಯಾಕಂದ್ರೆ ಮ್ಯಾಗಿಲಿ ಮಾಡೋದು ಏನಿಲ್ಲ, ಅಲ್ಲಿ ಏನಿದೆ ಮಾಡೋದಕ್ಕೆ. ರಸಂ ಅಷ್ಟೇ, ತುಂಬಾ ಸಿಂಪಲ್. ಮ್ಯಾಗಿ ರಸಂ ಬಿಟ್ಟು ಸಾಕಷ್ಟು ಅಡಿಗೆಗಳು ಮಾಡ್ತೀನಿ ನಾನು. ನಮ್ಮ ಸ್ಪೆಷಾಲಿಟಿ ಅಯ್ಯಂಗಾರಿ ಪುಳಿಯೋಗರೆ ಅದು ಮಾಡ್ತೀನಿ. ಅಂದ್ರೆ ಅಯ್ಯಂಗಾರಿ ಗೊಜ್ಜಿಂದ ಹಿಡಿದು ಗೊಜ್ಜು ಮಾಡೋದ್ರಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ ಪುಳಿಯೋಗರೆವರೆಗೂ ನಾನು ಮಾಡ್ತೀನಿ. ಚಿತ್ರಾನ್ನ ಮಾಡ್ತೀನಿ, ತುಂಬಾ ಇಷ್ಟ ನನಗೆ ಚಿತ್ರಾನ್ನ. ಉಪ್ಪಿಟ್ಟು, ಒಳ್ಳೆ ತರಕಾರಿ ಹಾಕಿರೋ ಹುಳಿ, ಪತ್ರಡೆ ಮಾಡ್ತೀನಿ, ಮ್ಯಾಂಗ್ಳೂರ್ ಡಿಶ್ ಪತ್ರಡೆ, ಬನ್ಸ್ ಮಾಡ್ತೀನಿ, ಡೋನಟ್ಸ್ ಮಾಡ್ತೀನಿ. ಆಮೇಲೆ ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ಕೊಡ್ದು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಟೆಸ್ಟ್ ಮಾಡ್ಕೊಂಡು ಮಾಡ್ಕೊಡ್ತೀನಿ. ಈ ಅಕ್ಕಿ ರೊಟ್ಟಿ ಮಾಡ್ತೀನಿ, ಪುಲ್ಕಾಗಳು ಮಾಡ್ತೀನಿ, ತರಕಾರಿ ಪಲ್ಯಗಳು. ಓಕೆ, ರಿಪೀಟೇಷನ್ ಇಲ್ದಿರ ಒಂದು 15 ದಿನ ಸರ್ವೇ ಆಗೋಷ್ಟು ಅಡಿಗೆಗಳು ಮಾಡೋಷ್ಟು ಗೊತ್ತಿದೆ. ಸೂಪರ್. ನೀವೇನೋ ಮಾಡ್ತೀರಿ, ಯಾವ ಫುಡ್ನ ಇಷ್ಟಪಡ್ತಾರೆ ಮನೆಯಲ್ಲಿ? ಪುಳಿಯೋಗರೆ ಇಷ್ಟಪಡ್ತಾರೆ, ಆಮೇಲೆ ಚಿತ್ರಾನ್ನ, ಪಲಾವ್, ಇವು 3 ಒಂದು ಮಟ್ಟಕ್ಕೆ ಮಾಡ್ತೀನಿ. ಪತ್ರೋಡೆ ಜೊಲ್ಲು ಸುರಿಸೋಷ್ಟು ಮಾಡ್ತೀನಿ. ಪತ್ರೋಡೆ ಬನ್ಸು ತಿನ್ನೋ ತರ ಮಾಡ್ತೀರಾ ಅಲ್ಲ ಹೇಗೆ?
100% ಪತ್ರೊಡೆ 100% ತಿಂದವರು ಖುಷಿಯಾಗಿ ತಿಂದಿದ್ದಾರೆ. ಮತ್ತೆ ಬೇಕು ಅಂತ ಕೇಳಿದ್ರೆ ಬನ್ಸು ಅಷ್ಟೇ, ಪಕ್ಕಾ ಮಂಗಳೂರಿಯನ್ ಬನ್ಸ್ ಮಾಡ್ತೀನಿ. ಓಕೆ, ಬಾಳೆಹಣ್ಣು ಹಾಕ್ತೀರಿ ಬನ್ಸಿ? ಹೌದು, ಬಾಳೆಹಣ್ಣು ಹಾಕ್ತೀನಿ. ಸೂಪರ್. ಈಗ ಅರಮನೆ 100 days ಓಡುತ್ತೆ, ಅದರ ಎಕ್ಸ್ಪೀರಿಯನ್ಸ್ ಹೇಗೆ? ನಿಮಗೆ ವಿಷ್ಣುವರ್ಧನ್ ಸರ್ ಮೊಮೆಂಟ್ ಕೊಡ್ತಾರೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಅರಮನೆ ಜಸ್ಟ್ ಆಫ್ಟರ್ ಗಾಳಿಪಟ. ಸೊ ಜಸ್ಟ್ ಬಿಫೋರ್ ಅರಮನೆ, ಗಣೇಶ್ ಮತ್ತೆ ಅನಂತ್ನಾಗ್ ಅವ್ರ ಜೊತೆ ಬಿಹೈಂಡ್ ದ ಕ್ಯಾಮ್ರಾ ಟೆಕ್ನಿಕಲ್ ವರ್ಕ್ ಮಾಡಿದ್ದೆ. ಇಲ್ಲಿ ಕಟ್ ಮಾಡಿದ್ರೆ ಅರಮನೆಯಲ್ಲಿ ಆಕ್ಟ್ ಮಾಡಿದೆ ನಾನು. ಅನಂತ್ನಾಗ್ ಸರ್ ಮಗನ್ ಪಾತ್ರ ಮಾಡಿದ್ದೆ, ಈ ಕಡೆ ಗಣೇಶ್ ಜೊತೆ ಗಾಳಿಪಟ ವರ್ಕ್ ಮಾಡಿದ್ದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಅನಂತ್ ಜಿ ನನ್ಗೆ ಕೇಳಿದ್ರು, ನಾನು ಅದಕ್ಕೆ ಕ್ಯಾಮ್ರಾಮನ್ ಶೇಖರ್ ಚಂದ್ರ ಅವರು, ಅವ್ರ ಜೊತೆ ನಾನು ಮುಂಚೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿಂದ ಒಂದ್ ಸೀನ್ಗೆ ಅನಂತ್ನಾಗ್ ಸರ್ ಒಂದ್ ಸೀನು ಕ್ಲೋಸ್ ಅಪ್ ಫ್ರೇಮಿಂಗ್ ನಡೀತಾ ಇತ್ತು, ನಾನು ಲೈಟಿಂಗ್ ಮಾಡ್ತಾ ಇದ್ದೆ. ಅವ್ರು ನೋಡ್ಬಿಟ್ಟು ಶಾರ್ಟ್ ಮುಗಿದ್ಮೇಲೆ ಕರೆದ್ರು, ಶ್ರೀ ಕಮಿಯರ್ ಅಂತಂದ್ರು. ಎಸ್ ಅನಂತ್ ಅಂತ ಹೋದೆ. ನೀವು ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ರಿ ಗಾಳಿಪಟದಲ್ಲಿ, ಇಲ್ಲಿ ಬಂದು ಆಕ್ಟ್ ಮಾಡಿದ್ರಿ ನನ್ನೊಟ್ಟಿಗೆ, ನೋಡಿದ್ರೆ ಲೈಟಿಂಗ್ ಮಾಡ್ತಿದ್ರೆ, ವಾಟ್ ಆರ್ ಯು ಅಂತಂದ್ರು. ನಾ ಹೇಳಿದೆ, ಬೇಸಿಕ್ಲಿ ಐ ಆಮ್ ಸಿನಿಮಾಟೋಗ್ರಾಫರ್, ಎಡಿಟರ್, ಆಮೇಲೆ ಚಂದ್ರು ಅವ್ರ ಜೊತೆ ವರ್ಕ್ ಮಾಡಿದೀನಿ ಜೊತೆಗೆ, ಅಂಡ್ ಆಕ್ಟಿಂಗ್ ಜಸ್ಟ್ ಹ್ಯಾಪನ್, ಅಂಡ್ ಪ್ರೊಡಕ್ಷನ್ ಡಿಸೈನ್ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಡಿಡ್ ಇಟ್, ಅಂಡ್ ಐ ಥಿಂಕ್ ಐ ಡಿಡ್ ಇಟ್ ಕ್ವೈಟ್ ವೆಲ್. ಐ ಲವ್ ಟು ಡೂ ಎವ್ರಿಥಿಂಗ್ ಅಂತಂದೆ. ಅಂಡ್ ಟೈಮ್ ಇತ್ತಲ್ಲ, ಸೊ ಹೆಲ್ಪಿಂಗ್ ಇನ್ ಲೈಟಿಂಗ್ ಅಂತಂದೆ. ವೆರಿ ಗುಡ್, ಐ ಲೈಕ್ ಯುವರ್ ಅಪ್ರೋಚ್, ಮಾಡಿ ಎಲ್ಲ ಮಾಡಿ, ಮನ್ಸಿಗೆ ಬಂದಿದ್ದೆಲ್ಲ ಮಾಡಿ, ಖುಷಿಯಾಗಿ ಮಾಡ್ತಿದ್ದೀರಾ, ಅದು ನೋಡಿ ನಂಗೆ ಖುಷಿ ಆಯ್ತು, ಮಾಡಿ ಅಂತ ಅಂದ್ರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಆ ಸಿನಿಮಾ ವರ್ಕ್ ಮಾಡಿದ್ದು, ಅಂದ್ರೆ ಆಕ್ಟ್ ಮಾಡಿದ್ದು. ಜೊತೆಗೆ 100 days ಓಡ್ತು. ವಿಷ್ಣು ಸರ್ ಕೈಲಿ ಮೊಮೆಂಟೋ ತಗೊಳ್ಳೋ ಒಂದು ಆಪರ್ಚುನಿಟಿ ಸಿಕ್ತು. ವೆರಿ ವೆರಿ ಫಾಂಡ್ ಮೆಮೊರೀಸ್ ಐ ಹ್ಯಾವ್. ಓಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.